8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಈಗಾಗಲೇ ನಾವು ಸಮಾಜ ವಿಜ್ಞಾನದಲ್ಲಿ 6 ವಿಷಯಗಳನ್ನು ಒಳಗೊಂಡಂತೆ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳ, ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಈ 6 ಭಾಗಗಳಲ್ಲಿ ಒಂದಾಗಿರತಕ್ಕಂತಹ ಸಮಾಜಶಾಸ್ತ್ರ. ಈಗಾಗಲೇ ನಾವು ಹಿಂದಿನ ಅವಧಿಯಲ್ಲಿ ಸಮಾಜಶಾಸ್ತ್ರ ಅಂದ್ರೆ ಏನು, ಸಮಾಜಶಾಸ್ತ್ರದ ಪಿತಾಮಹ ಯಾರಂತಲೂ ಕೂಡ ಗೊತ್ತಿದೆ ನಿಮಗೆ ಅಲ್ವಾ? ಹಾಗಾದ್ರೆ ಸಮಾಜಶಾಸ್ತ್ರ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಸೋಶಿಯಾಲಜಿ? ವಾಟ್ ಇಸ್ ದ ಮೀನಿಂಗ್ ಆಫ್ ಸೋಶಿಯಾಲಜಿ? ಸಮಾಜಶಾಸ್ತ್ರ ಅಂದ್ರೆ ಏನು ಹೇಳ್ತೀರಿ? ಒಂದು ಸಮಾಜ ಅಥವಾ ಸಮುದಾಯದ ಬಗ್ಗೆ ವೆರಿ ಗುಡ್. ಒಂದು ಸಮಾಜ ಅಥವಾ ಒಂದು ಸಮುದಾಯದ ಬಗ್ಗೆ ಅಧ್ಯಯನವನ್ನು ಮಾಡತಕ್ಕಂಥ ಶಾಸ್ತ್ರವನ್ನು ನಾವೇನಂತ ಕರಿತೀವಿ? ಸಮಾಜಶಾಸ್ತ್ರ ಅಂತ ಕರಿತೀವಿ. ಹಾಗಾದ್ರೆ ಹೂ ವಾಸ್ ದ ಫಾದರ್ ಆಫ್ ಸೋಶಿಯಾಲಜಿ? ಸಮಾಜಶಾಸ್ತ್ರದ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ? ಆಗಸ್ಟ್ ಕಾಂಪೆ ಅವರನ್ನ ಸಮಾಜಶಾಸ್ತ್ರದ ಪಿತಾಮಹ ಎಂಬುದಾಗಿ ಕರೆಯಲಾಗುತ್ತೆ. ಸರ್ವಸಾಮಾನ್ಯವಾಗಿ ನಾವು ಇವತ್ತು ಸಮಾಜಶಾಸ್ತ್ರವನ್ನ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಒಂದು ಸಮಾಜ, ಜಾತಿ ವ್ಯವಸ್ಥೆ, ಹಾಗೇನೆ ಒಂದು ಸಮುದಾಯ, ಕುಟುಂಬ, ಇವೆಲ್ಲ ಎಲ್ಲಿ ಬರ್ತವೆ? ಸಮಾಜದಲ್ಲೇ ಬರ್ತಕ್ಕಂಥವು. ಇದು ಸೊಸೈಟಿ ಅಲ್ವಾ? ಸಮಾಜದಲ್ಲಿ ಬರ್ತಕ್ಕಂಥವು. ಇನ್ನ ಸರ್ವಸಾಮಾನ್ಯವಾಗಿ ನಾವು ಮಾತನಾಡ್ತಕ್ಕಂತಹ ಭಾಷೆ, ದ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಮೀನ್ಸ್ ಭಾಷೆ. ನಮ್ಮ ಹಾವಭಾವಗಳು, ಬಿಹೇವಿಯರ್, ವರ್ತನೆ ಅಲ್ವಾ? ನಮ್ಮ ಭಾಷೆ ಅಂತಕ್ಕಂಥದ್ದಾಗಿರ್ಬೋದು, ನಮ್ಮ ವರ್ತನೆ ಅಂತಕ್ಕಂಥದ್ದಾಗಿರ್ಬೋದು, ಸಂಪ್ರದಾಯ ಗೊತ್ತಲ್ಲ ನಿಮಗೆ? ಆಚಾರ ವಿಚಾರಗಳು ಹೇಗಿದ್ದಾವೆ, ಹಿಂದಿನ ಕಾಲದಲ್ಲಿ ಹೇಗಿದ್ವು ಅಂದ್ರೆ ಪ್ರಾಚೀನ ಭಾರತದಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿ, ಆದಿಮಾನವರ ಕಾಲದಲ್ಲಿ ಹೇಗಿತ್ತು, ಸಂಪ್ರದಾಯ ಅಂತಕ್ಕಂಥದ್ದು, ಸಂಸ್ಕೃತಿ ಅಂತಕ್ಕಂಥದ್ದು, ನಮ್ಮ ಉಡುಗೆ ತೊಡುಗೆಗಳು, ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ಸಂಸ್ಕೃತಿಗೂ ಮಧ್ಯದಲ್ಲಿ ಇರ್ತಕ್ಕಂಥ ಸಂಸ್ಕೃತಿಗೂ ಈಗ ಪ್ರೆಸೆಂಟ್ ನಾವು ಎಷ್ಟು 21ನೇ ಶತಮಾನದಲ್ಲಿ ಇದ್ದೀವಿ. ಎಷ್ಟನೇ ಶತಮಾನದಲ್ಲಿ? 21ನೇ ಶತಮಾನದಲ್ಲಿ ಸಮಾಜದ ಬದಲಾವಣೆ ಅಂತಕ್ಕಂಥದ್ದು ಆಗಿದೆಯಾ? ಸಂಸ್ಕೃತಿ ಅಂತಕ್ಕಂಥದ್ದು ಹೇಗಿದೆ, ನಮ್ಮ ಆಚಾರ ವಿಚಾರಗಳು ಅಂತಕ್ಕಂಥವು ಹೇಗಿದ್ದಾವೆ ಅನ್ನೋದನ್ನ ಈ ಒಂದು ಅವಧಿಯಲ್ಲಿ ನಾವು ಅಧ್ಯಯನವನ್ನ ಮಾಡ್ತಕ್ಕಂಥ. ಓಕೆ, ಅದನ್ನೇ ನಾವೇನಂತ ಕರಿತೀವಿ? ಮಾನವ ಮತ್ತು ಸಂಸ್ಕೃತಿ. ಭಾಷೆನೂ ಬರುತ್ತೆ ಇಲ್ಲಿ, ಸಂಸ್ಕೃತಿ. ನಮ್ಮ ಭಾಷೆ ಅಂತಕ್ಕಂಥದ್ದೇನಿದೆ ಮಾನವ. ನಾವು ಆದಿಮಾನವರನ್ನ ತಗೊಂಡಾಗ ಏಷ್ಯನ್ ಪೀರಿಯಡ್ ಅಂತ ನಾವೇನ್ ಕರಿತೀವಿ? ಮಂಗನಿಂದ ಮಾನವ. ಆವಾಗಿನ ಸಂಸ್ಕೃತಿನೇ ಬೇರೆ ಇದೆ ಅಲ್ವಾ? ಯಾಕೆಂತಂದ್ರೆ ಅವ್ರ ಸಂಸ್ಕೃತಿ ಅವರದೇ ಆಗಿರ್ತಕ್ಕಂಥ ಉಡುಪುಗಳನ್ನ ಆದಿಮಾನವರು ಹೊಂದಿದ್ರು. ಕಾಡುಗಳಲ್ಲಿ ಗೆಡ್ಡೆಗೆಣಸುಗಳನ್ನ ತಿಂತಾ ಇದ್ರು, ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ರು ಅಲ್ವಾ? ಹಾಗಾದ್ರೆ ಉಡುಪುಗಳನ್ನ ಹೇಗೆ ಬಳಸ್ತಾ ಇದ್ರು ಅವರು? ಯಾವ ರೀತಿಯ ಉಡುಪುಗಳನ್ನ ಬಳಸ್ತಾ ಇದ್ರು? ನಾವು ಹೇಳ್ತಿರೋದು ಆದಿಮಾನವರ ಕಾಲದಲ್ಲಿ, ಏಷ್ಯನ್ ಪೀರಿಯಡ್, ಪ್ರಾಚೀನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು? ಮತ್ತೆ ಅವರು ತಮ್ಮ ಉಡುಪುಗಳನ್ನ ಹೇಗೆ ತಯಾರು ಮಾಡ್ಕೊಳ್ತಾ ಇದ್ರು ಹೇಳ್ತೀವಿ? ಉಡುಪುಗಳು ಗೊತ್ತಾ? ಆದಿಮಾನವರ ಉಡುಪುಗಳು ಹೇಗಿದ್ದು ಗೊತ್ತಾಗಲ್ಲ. ಅದು ಒಂದು ಸಂಸ್ಕೃತಿನೇ, ಆಗಿನ ಕಾಲದ ಸಂಸ್ಕೃತಿ. ಸಂಸ್ಕೃತಿ ಅಂತಕ್ಕಂಥದ್ದು ಇವತ್ತು ಬದಲಾವಣೆ ಆಗಿದೆ ಅಂತೀವಿ, ನಾವು ಬದಲಾವಣೆ ಮಾಡ್ಕೊಂಡಿದೀವಿ ಅಷ್ಟೇ. ಕಾಲ ಬದಲಾಗಿದೆ ಅಂತೀವಿ, ಕಾಲ ಬದಲಾಗಿಲ್ಲ, ಹಾಗೆ ಇದೆ. ನಮ್ಮ ಆಚಾರ ವಿಚಾರಗಳನ್ನ ಬದಲಾವಣೆ ಮಾಡ್ಕೊಂಡಿದೀವಿ ಅಲ್ವಾ? ಹಾಗಾದ್ರೆ ಆದಿಮಾನವನ ಉಡುಪುಗಳನ್ನ ನಾವು ನೋಡಿದಾಗ ಹೇಗಿತ್ತು ಆದಿಮಾನವ ಅಂತಕ್ಕಂಥದ್ದು? ತನ್ನ ಉಡುಪುಗಳನ್ನ ಹೇಗೆ ಬಳಕೆ ಮಾಡ್ಕೊಳ್ತಾ ಇದ್ದ? ಯಾವ ರೀತಿಯಾಗಿರ್ತಕ್ಕಂಥ ಉಡುಪುಗಳನ್ನ ಧರಿಸ್ತಾ ಇದ್ದ? ಅಡಿಯಲ್ಲಿ ಹೇಳೋದನ್ನು ನಾವು ಇಲ್ಲಿ ಪ್ರಾಚೀನ ಕಾಲದ ಅಥವಾ ಆದಿಮಾನವರು ಅಂತ ನಾವೇ ಕರಿತೀವಿ. ಅವರು ಕಾಡಿನಲ್ಲೇ ವಾಸ ಮಾಡ್ತಕ್ಕಂಥದ್ದು. ಕಾಡಿನಲ್ಲಿ ಸಿಗ್ತಕ್ಕಂತಹ ಗೆಡ್ಡೆಗೆಣಸುಗಳನ್ನ ತಿಂತಕ್ಕಂಥದ್ದು, ಕಾಡಿನಲ್ಲಿ ಸಿಗ್ತಕ್ಕಂಥ ಪ್ರಾಣಿಗಳನ್ನ ಬೇಟೆಯಾಡ್ತಕ್ಕಂಥದ್ದು. ಆ ಬೇಟೆಯಾಡಿರ್ತಕ್ಕಂಥ ಪ್ರಾಣಿಗಳ ಚರ್ಮ ಏನಿದೆ, ಚರ್ಮ ಗೊತ್ತಲ್ಲ ನಮಗೆ, ಆ ಚರ್ಮಗಳನ್ನ ನಮ್ಮ ಉಡುಪುಗಳಾಗಿ ಬಳಸಿಕೊಳ್ತಾ ಇದ್ರು.
ಚರ್ಮ ಬರುತ್ತೆ ಗೊತ್ತಾ, ಪ್ರಾಣಿ ಚರ್ಮ ಇರುತ್ತೆ ನೋಡಿ, ಆ ಚರ್ಮದ ಉಡುಪುಗಳನ್ನ ಅವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಮರದ ತೊಗಟೆ ಚಕ್ಕೆ ಅಂತ ಬರುತ್ತೆ ಗೊತ್ತಾ, ಆ ಚಕ್ಕೆಗಳನ್ನ ತಮ್ಮ ಉಡುಪುಗಳನ್ನಾಗಿ ಮಾಡ್ಕೊಳ್ತಾ ಇದ್ರು ಆದಿಮಾನವನ ಕಾಲದಲ್ಲಿ. ನಂತರ ಬದಲಾಗ್ತಾ 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 ಏನಾಯ್ತು, ಮಾನವನ ಬುದ್ಧಿಶಕ್ತಿ ಬೆಳೆದಂಗೆ ಏನ್ ಮಾಡ್ತಾ ಬಂದ್ರು, ವಲಸೆ ಹೋದ್ರು. ಯಾಕೆ ಅಲ್ಲಿಂದ ವಲಸೆ ಹೋದ್ರಂತಂದ್ರೆ ಅಲ್ಲಿ ಗೆಣಸುಗಳನ್ನ ತಿಂತ 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 ಅರಣ್ಯಗಳು ನಾಶ ಆಗ್ತಾ ಆಗ್ತಾ ಪ್ರಾಣಿಗಳು ಕೂಡ ನಾಶ ಆಗ್ತಾ ಬಂದ್ರು. ಅವಾಗ ಏನ್ ಮಾಡಿದ್ರು, ವಲಸೆ ಬಂದ್ರು. ಎಲ್ಲಿ ಖಾಲಿ ಆಗಿರುತ್ತೆ ಅಲ್ಲಿ ಬಿಡೋದು, ಇನ್ನೊಂದು ಜಾಗಕ್ಕೆ ಹೋಗೋದು. ಅಲ್ಲಿ ಕಾಲದಿಂದ ಕಾಲಕ್ಕೆ ನಾವು ನವಶಿಲಾಯುಗ ಹಳೆ ಶಿಲಾಯುಗ ಅಂತ ಕರಿತೀವಿ, ಗೊತ್ತಿರ್ಬೇಕು ನಿಮಗೆ. ಆ ಶಿಲಾಯುಗಗಳು ಬದಲಾವಣೆ ಆಗ್ತಕ್ಕಂಥದ್ದು. ಅವಾಗೆಲ್ಲ ಭೇಟಿ ಆಗ್ಬೇಕಾದ್ರೆ ಅವ್ನು ಏನ್ ಮಾಡ್ತಾ ಇದ್ದ, ಬರ್ಚಿಗಳನ್ನ, ಕಲ್ಲಿನವು ಅಥವಾ ಮರದ ಚೂಪುಗಳನ್ನ ಬಳಕೆ ಮಾಡ್ತಾ ಇದ್ದ. ನಂತರ ಬರ್ತಾ 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 ಕಾಡುಗಳನ್ನ ಕಡಿತಾ ವ್ಯವಸಾಯವನ್ನ ಪ್ರಾರಂಭವನ್ನ ಮಾಡ್ದ, ಪ್ರಾಣಿಗಳನ್ನ ಸಾಕಲಿಕ್ಕೆ ಪ್ರಾರಂಭವನ್ನ ಮಾಡ್ದ. ಇದು ಆಗಿನ ಕಾಲದ ಒಂದು ಸಂಸ್ಕೃತಿ. ಅವಾಗ ಉಡುಗೆ ತೊಡುಗೆಗಳು ಅಂತಕ್ಕಂಥವು ಬದಲಾಗ್ತಾ ಬಂತು. ಈಗ ನಾವು ಇರ್ತಕ್ಕಂಥ 21ನೇ ಶತಮಾನದಲ್ಲಿ ಮಾನವ ಅಂತಕ್ಕಂಥವ್ನು ಹೇಗಿದ್ದಾನೆ ಮತ್ತು ಅವನ ಸಂಸ್ಕೃತಿ, ದ ಮೀನಿಂಗ್ ಆಫ್ ಕಲ್ಚರ್, ಹ್ಯೂಮನ್ ಕಲ್ಚರ್ ಅಂತ ನಾವೇ ಕರಿತೀವಿ, ಹೇಗಿತ್ತು ಅನ್ನೋದನ್ನ ಈ ಒಂದು ಅವಧಿಯಲ್ಲಿ ನಾವು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಓಕೆ, ಅರ್ಥ ಆಯ್ತಲ್ಲ ಈಗ? ಹಾಗಾದ್ರೆ ಮಾನವನ ಸಂಸ್ಕೃತಿ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂಥ ಪ್ರಮುಖ ಕಲಿಕಾಂಶಗಳು ಏನೇನಿದ್ದಾವೆ ಇಲ್ಲಿ. ಮೊದಲೇನು ಸಂಸ್ಕೃತಿಯ ಮತ್ತು ಸಂಸ್ಕೃತಿಯ ಬೆಳವಣಿಗೆ. ಕಲ್ಚರ್ ಅಂತಕ್ಕಂಥದ್ದು ಏನಿದೆ, ಗ್ರೌತ್ ಆಫ್ ದಿ ಕಲ್ಚರ್. ಗ್ರೌತ್ ಅಂದ್ರೆ ಬೆಳವಣಿಗೆ ಆಗ್ತಕ್ಕಂಥದ್ದು. ಸಂಸ್ಕೃತಿ ಮತ್ತು ಸಂಸ್ಕೃತಿಯ ಬೆಳವಣಿಗೆ ಅಂತಕ್ಕಂಥದ್ದು ಹೇಗಾಯ್ತು. ಇನ್ನ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಆಚಾರ ವಿಚಾರಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಂಸ್ಕೃತಿಯ ಜೊತೆಗೆ ಆಚಾರ ವಿಚಾರಗಳು, ಇವು ಎಲ್ಲಿಂದ ಬಂದಿರ್ತಾವೆ ನಮಗೆ ಆಚಾರ ವಿಚಾರಗಳು? ನಮ್ಮ ಹಿರಿಯರಿಂದ ಬಳುವಳಿಯಾಗಿ ಬಂದಿರ್ತಕ್ಕಂಥದ್ದು. ಸಂಸ್ಕೃತಿ ಅಂತಕ್ಕಂಥದ್ದು ಕೂಡ ನಮ್ಮ ಹಿರಿಯರಿಂದಲೇ ಕಲ್ತಿರ್ತಕ್ಕಂಥದ್ದು. ನಾವು ಊಟ ಮಾಡುವಾಗ ಹಿಂಗೇ ಮಾಡಬೇಕು, ಅದು ಸಂಸ್ಕೃತಿ, ಹೌದಲ್ವಾ? ಅದು ಬಿಡ್ತೀವಿ, ನಾವೇನ್ ಮಾಡ್ತೀವಿ, ನಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿಯಲ್ಲಿ ನಾವು ಊಟವನ್ನ ಮಾಡ್ಕೊಳ್ತೀವಿ. ಅದಲ್ಲ ಸಂಸ್ಕೃತಿ ಅಂತಂದ್ರೆ ಕೆಳಗಡೆ ತಿಳ್ಕೊಂಡು ಕೆಲವೊಂದು ನಿಯಮಗಳಿರ್ತವೆ. ಊಟ ಮಾಡುವಾಗಲೂ ಕೂಡ ನಾವೇನಿಲ್ಲ ಸ್ಕೂಲಿಗೆ ಗಪ 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 ತಿನ್ನೋದು, ಇಲ್ಲ ಸಂಘ ಬಂದ್ಬಿಡೋದು, ಬಿಟ್ಟು ಬರೋದು ಕೂಡ ಒಂದು ಸಂಸ್ಕೃತಿ ಅಲ್ವಾ? ಈ ರೀತಿಯಾಗಿ ಇರ್ತಕ್ಕಂಥದ್ದನ್ನ ಕೂಡ ನಾವು ಕಾಣ್ತಾ ಇದೀವಿ. ಅದನ್ನೇ ಸಾಂಸ್ಕೃತಿಕ ವೈವಿಧ್ಯ ಮತ್ತು ಆಚಾರ ವಿಚಾರಗಳು ಅಂತ ಕರಿತೀವಿ. ಇವು ಪ್ರಮುಖವಾಗಿರ್ತಕ್ಕಂಥ ಕಲಿಕಾಂಶಗಳು. ಅರ್ಥ ಆಯ್ತಲ್ಲ? ಈಗ ಸಂಸ್ಕೃತಿಯನ್ನ ನಾವು ನೋಡ್ತಾ ಹೋದ್ರೆ ನಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಸಂಸ್ಕೃತಿ ಅಂತಕ್ಕಂಥ ಪದವನ್ನ ನಾವು ಬಳಸ್ತೀವಿ ಅಲ್ವಾ? ಮನೆಯಲ್ಲಿ ಯಾರೋ ಹೇಳ್ತಾರೆ, ಏನೋ ಕೆಲಸ ಹೇಳ್ತಾರೆ, ನಾವು ಮಾಡ್ಲಿಲ್ಲ ಅಂದಾಗ ಏನಂತೀವಿ, ಏ ಸಂಸ್ಕೃತಿ ಇದೆಯಾ ಇಲ್ವಾ ನಿಮಗೆ? ಕಾಮನ್ ಆಗಿ ಬರುತ್ತೆ ನಮ್ಮ ಹಿರಿಯರಿಂದ, ಹೌದಲ್ವಾ? ಇಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ನೀಟಾಗಿರ್ತಕ್ಕಂಥ ಡ್ರೆಸ್ ಅನ್ನ ಹಾಕೊಂಡು ಬಂದ್ರೆ ಮನೆಯಲ್ಲಿ ಏನಂತಾರ, ಒಳ್ಳೆ ಸಂಸ್ಕೃತಿ. ಯಾರಾದ್ರೂ ನೋಡಿದವರು ಕೂಡ ಏನಂತಾರೆ, ಯಾವ ಮಕ್ಕಳಪ್ಪ ಒಳ್ಳೆ ಸಂಸ್ಕೃತಿ ಅಂತಕ್ಕಂಥದ್ದು ಅವರಲ್ಲಿದೆ. ಹಾಗಾಗಿ ನಾವು ದಿನನಿತ್ಯನೂ ಕೂಡ ನಮ್ಮ ಜೀವನದಲ್ಲಿ ಸಂಭಾಷಣೆ ಅಂದ್ರೇನು, ಒಬ್ಬರಿಂದ ಒಬ್ರು ನಾವು ಮಾತಾಡ್ತಿರ್ತೀವಲ್ಲ, ಕಾನ್ವರ್ಸೇಷನ್ ಮಾತನಾಡ್ತಕ್ಕಂಥದ್ದು. ಈಗ ಹಿರಿಯರಿಗೆ ನಾವು ಗೌರವವನ್ನು ಕೊಡಬೇಕು ಸಂಭಾಷಣೆಯಲ್ಲಿ. ಏಕವಚನದಲ್ಲಿ ನಾವು ಮಾತಾಡಿದ್ರೆ ಹಾಗಾದ್ರೆ ಅದು ಸಂಸ್ಕೃತಿನಾ? ಶಿಕ್ಷಕರಿಗೆ ಅಗೌರವದಿಂದ ಮಾತಾಡಿದ್ರೆ ಅದು ಸಂಸ್ಕೃತಿನಾ? ಇಲ್ಲ ತಾನೆ? ಗುರು ಹಿರಿಯರಿಗೆ ಗೌರವವನ್ನ ಕೊಟ್ಟು ಮಾತನಾಡಿಸ್ತಕ್ಕಂಥದ್ದು. ಈಗ ಬೆಳಿಗ್ಗೆ ಬಂದ ತಕ್ಷಣಕ್ಕೆ ನಮಗೆ ಗುಡ್ ಮಾರ್ನಿಂಗ್ ಹೇಳ್ತಾರೆ, ಇದು ಒಳ್ಳೆ ಸಂಸ್ಕೃತಿನ ಕೆಟ್ಟ ಸಂಸ್ಕೃತಿ ಅಲ್ವಾ? ಈ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಎಲ್ಲಿ ಕಲ್ತಿರ್ಬೇಕು ಮಕ್ಕಳು? ಮನೆಯಲ್ಲೇ ಕಲ್ತಿರ್ಬೇಕು. ಒಂದು ಉತ್ತಮವಾಗಿರ್ತಕ್ಕಂಥ ಪರಿಸರದಲ್ಲಿ ಆ ಮಗು ಬೆಳವಣಿಗೆ ಆದ್ರೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಕಲಿಲಿಕ್ಕೆ ಸಾಧ್ಯತೆ ಇದೆ. ಕೆಟ್ಟ ಸಂಸ್ಕೃತಿಯಲ್ಲಿ, ಕೆಟ್ಟ ಒಂದು ಪರಿಸರದಲ್ಲಿ ಆ ಮಗು ಬೆಳವಣಿಗೆ ಆಯ್ತಂತಂದ್ರೆ ಆ ಮಗು ಬರ್ತಾ 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 ಏನಾಗ್ತದೆ, ಕೆಟ್ಟ ಸಂಸ್ಕೃತಿಯನ್ನೇ. ಇನ್ನೊಂದು ಕೆಲವು ಹಳ್ಳಿಗಳಲ್ಲಿ ನಾವು ನೋಡ್ತೀವಿ, ಮಕ್ಕಳನ್ನ ಹೆಂಗ್ ಬೆಳೆಸ್ತಾರೆ ಅಂತಂದ್ರೆ ಅಪ್ಪವನ್ನು ಅಮ್ಮವನ್ನು ಕೆಟ್ಟ ಭಾಷೆಗಳನ್ನ ಬಳಸ್ತಕ್ಕಂಥದ್ದು.
ಅದು ತಾನೆ, ಅದು ಒಂದು ಸಂಸ್ಕೃತಿನೇ. ಯಾಕೆಂತ ನಾವು ಮಗುಗೆ ಅವಾಗಿಂದಲೇ ನಾವು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಯನ್ನ, ಆಚಾರ ವಿಚಾರಗಳನ್ನ ನಾವು ಆ ಮಗುವಿಗೆ ಚಿಕ್ಕ ವಯಸ್ಸಿನಲ್ಲಿ ತಿಳಿಸ್ತಾ ಹೋದಂತ ಸಂದರ್ಭದಲ್ಲಿ ಏನಾಗುತ್ತೆ, ಆ ಮಗು ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಹೊಂದಲಿಕ್ಕೆ, ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಹೊಂದಿ ಸಮಾಜದಲ್ಲಿ ಗೌರವಾನ್ವಿತವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಅದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಯಾವುದು? ಸಂಸ್ಕೃತಿ ಅಂತಕ್ಕಂಥದ್ದು. ಯಾರೋ ಮನೆಗೆ ಬಂದಿದ್ದಾರೆ, ಓ ಅಣ್ಣ ಬಾ ಇಲ್ಲಿ ಅಂದಾಗ ಏನಾಗಿದೆ, ಅದು ಸಂಸ್ಕೃತಿ ಅಲ್ಲ. ಅಣ್ಣ ಯಾಕೆ ಬೇಕಾಗಿತ್ತು, ಯಾಕೆ ಬಂದಿದ್ರೆ, ಬನ್ನಿ ಒಳಗಡೆ ಕರೆದು ಕೂರಿಸಿ ನೀರು ಕೊಟ್ಟು ಅವರಿಗೆ ಆತಿಥ್ಯವನ್ನು ವಹಿಸ್ತಕ್ಕಂಥದ್ದು ಇದೆಯಲ್ಲ, ದ ರಿಯಲ್ ಫ್ಯಾಕ್ಟ್ ಆಫ್ ಕಲ್ಚರ್. ಇದನ್ನು ನಾವು ಸಂಸ್ಕೃತಿ ಅಂತ ಕರೀತೀವಿ. ಹಾಗಾಗಿ ಇಲ್ಲಿ ನಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಸಂಸ್ಕೃತಿ ಅಂತಕ್ಕಂಥ ಒಂದು ಪದವನ್ನ ನಾವು ಯಾವಾಗಲೂ ಕೂಡ ಉತ್ತಮ ವರ್ತನೆಯನ್ನ ಸೂಚಿಸ್ತಕ್ಕಂಥದ್ದು. ವರ್ತನೆ ಅಂದ್ರೆ ನಮ್ಮ ಬಿಹೇವಿಯರ್, ಯಾರನ್ನ ಹೇಗೆ ಮಾತಾಡಿಸ್ಬೇಕು, ಗುರುಗಳನ್ನ ಹೇಗೆ ಮಾತಾಡಿಸ್ಬೇಕು, ಅಕ್ಕ ತಂಗಿಯರನ್ನ ಹೇಗೆ ಮಾತಾಡಿಸ್ಬೇಕು, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಗೌರವವನ್ನು ಕೊಡಬೇಕು. ನಾವೇನ್ ಮಾಡ್ತೀವಿ ಇವತ್ತಿನ ಕಾಲದಾಗ, ಯಾರೋ ಮನೆಗೆ ಗೆಸ್ಟ್ಗಳು ಬಂದಿರ್ತಾರೆ, ಅವ್ರ ಎದುರಿಗೇನೆ ಕಾಲ ಕಾಲ ಕುತ್ಕೊಳ್ಳೋದು. ಹಾಗಾದ್ರೆ ಇದು ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಕಲಿಸುತ್ತಾ ತಕ್ಷಣಕ್ಕೆ ಎದ್ದಿತ್ಕೋಬೇಕು. ಯಾರೋ ಹಿರಿಯ ನಮ್ಗಿನ ದೊಡ್ಡವರು ಬಂದಾಗ, ಹೌದಲ್ವಾ, ಅದು ಉತ್ತಮವಾಗಿರ್ತಕ್ಕಂಥ ವರ್ತನೆಯನ್ನ ತಿಳಿಯಲಿಕ್ಕೆ ಸಂಸ್ಕೃತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ಇಲ್ಲಿ ವಹಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನ ಸಂಸ್ಕೃತಿ ಎನ್ನುವ ಪದ ಅಂತಕ್ಕಂಥದ್ದೇನಿದೆ, ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಕಲ್ಚರ್. ಕಲ್ಚರ್, ಕಲ್ಚರ್, ಅಗ್ರಿಕಲ್ಚರ್. ಕಲ್ಚರ್ ಅಂದ್ರೆ ಸಂಸ್ಕೃತಿ, ಅಗ್ರಿಕಲ್ಚರ್ ಅಂದ್ರೆ ಕೃಷಿ ಮಾಡುವಂತ. ಅಗ್ರಿಕಲ್ಚರ್ ಮೀನ್ಸ್ ಕೃಷಿಯನ್ನ ಮಾಡತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಕೃಷಿಯನ್ನ ಮಾಡು, ಅದನ್ನೇ ನಾವು ಸಂಸ್ಕೃತಿ ಎನ್ನುವ ಪದ ಇಂಗ್ಲಿಷ್ ನ ಕಲ್ಚರ್ ಅಂತಕ್ಕಂಥ ಒಂದು ಪದದಿಂದ ಜನಪ್ರಿಯವಾಗಿರ್ತಕ್ಕಂಥ. ಇಂಗ್ಲಿಷ್ ಅಲ್ಲಿ ಆಲ್ಮೋಸ್ಟ್ ಅದು ನಿಮಗೆ ಕಲ್ಚರ್ ಇದೆಯಾ, ಸ್ವಲ್ಪ ಜಾಸ್ತಿ ಎಜುಕೇಶನ್ ನಾವು ಮಾಡಿದೀವಿ ಅಂತಂದ್ರೆ ಏನಂತೀವಿ ನಾವು, ಕಲ್ಚರ್ ಇದೆಯಾ, ಸಂಸ್ಕೃತಿ ಇಲ್ಲ ನಮ್ಮ ಮಕ್ಕಳಲ್ಲಿ ಅಂತಿರ್ತಾನೆ ನಾವು. ಈಗ ಯಾರಾದ್ರೂ ನಾವು ಆಚೆ ಹೋಗ್ಬೇಕಾದ್ರೆ ನಿಮ್ಮ ಉಡುಗೆ ತೊಡುಗೆಗಳನ್ನು ನೋಡಿ ಜನ ಏನಂತಾರೆ, ನೋಡು ಅವ್ರ ಮನೆ ಕಲ್ಚರೇ ಕಲಿಸಿಲ್ಲ, ಸಂಸ್ಕೃತಿ ಕಲಿಸಿಲ್ಲ, ಹೆಂಗ್ ಹೋಗುದು ನೋಡೋದು, ಗಂಡು ಬಿರಿತಾರ ಹೋಗ್ತಾ ಇದೆ. ಹೌದು ತಾನೆ? ಆ ಒಂದು ಸಂಸ್ಕೃತಿಗೆ ತಕ್ಕಂತೆ ನಮ್ಮ ಭಾಷೆಗಳಂತಕ್ಕಂಥವು ಇರ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಸಂಸ್ಕೃತಿ ಎನ್ನುವ ಪದವನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ಕಲ್ಚರ್ ಅಂತಕ್ಕಂಥ ಒಂದು ಹೆಸರಿಂದ ಅಥವಾ ಜನಪ್ರಿಯತೆಯನ್ನ ಹೊಂದಿರತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಪದ ಲ್ಯಾಟಿನ್ ಭಾಷೆ ಅಂತಕ್ಕಂಥದ್ದೇನಿದೆ, ಲ್ಯಾಟಿನ್ ಭಾಷೆಯ ಒಂದು ಕೋಲೇರೆ, ಕೋಲೇರೆ ಎಂಬ ಪದದಿಂದ ಬಂದಿರತಕ್ಕಂಥದ್ದು. ಕಲ್ಚರ್ ಅಂತಕ್ಕಂಥದ್ದು ಇಂಗ್ಲಿಷ್ ಭಾಷೆಯಿಂದ ಬಂದಿದೆ. ಇದನ್ನ ಈ ಒಂದು ಪದ ಲ್ಯಾಟಿನ್ ಭಾಷೆಯ ಕೋಲೇರೆ ಎಂಬ ಪದದಿಂದ ಸಮಾಜಶಾಸ್ತ್ರದಲ್ಲಿ ನಾವು ಗಮನಿಸ್ತಕ್ಕಂಥದ್ದು, ಕೋಲೇರೆ ಪದದಿಂದ ಬಂದಿರತಕ್ಕಂಥದ್ದು. ಇನ್ನ ಈ ಒಂದು ಸಂಸ್ಕೃತಿ ಕಲ್ಚರ್ ಅಂದ್ರೆ ಏನಪ್ಪ ಅಂತಂದ್ರೆ ಕೃಷಿ ಮಾಡು ಎಂದರ್ಥ. ಅದೇ ಕಲ್ಚರ್ ಕೃಷಿ ಮಾಡು ಅಂದ್ರೆ ನೋಡಿ ಅಗ್ರಿಕಲ್ಚರ್. ಇಲ್ಲ ಬರೀ ಕಲ್ಚರ್ ಅಂತ ಇದೆ ಅಲ್ವಾ? ನೋಡಿ ಇಲ್ಲಿ ಕಲ್ಚರ್, ಕಲ್ಚರ್ ಅಂತಕ್ಕಂಥದ್ದಿದೆ. ಅದನ್ನ ನಾವೇನ್ ಮಾಡ್ಬೇಕಿಲ್ಲಿ? ಅಗ್ರಿಕಲ್ಚರ್ ಮೀನ್ಸ್ ಕೃಷಿಯನ್ನ ಮಾಡುವಂತ ಅರ್ಥ. ನೋಡಿ ಕೃಷಿ ಮಾಡುವಂತ ಅರ್ಥ. ಸಂಸ್ಕೃತಿಯನ್ನ ವಿವಿಧ ಶಾಸ್ತ್ರಜ್ಞರು ಕೂಡ ಅಥವಾ ಸಮಾಜಶಾಸ್ತ್ರಜ್ಞರು ಕೂಡ ಕರೆದಿರ್ತಕ್ಕಂಥ ನಾವು ಕಾಣ್ತೀವಿ. ಒಟ್ಟಾರೆಯಾಗಿ ಸಂಸ್ಕೃತಿ ಅಂದ್ರೆ ಕೃಷಿ ಮಾಡು, ವ್ಯವಸಾಯ ಅಂತ ಕರಿತೀವಿ ನೋಡಿ ಅಲ್ವಾ? ವ್ಯವಸಾಯ ಅಂತಕ್ಕಂಥ ಒಂದು ಪದವನ್ನ ನಾವು ಇಲ್ಲಿ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇನ್ನೊಂದು ಹೆಜ್ಜೆ ನಾವು ಸಂಸ್ಕೃತಿಯನ್ನ ತಿಳ್ಕೋಬೇಕಾದ್ರೆ ಇಸ್ ದ ನಾಲೆಡ್ಜ್. ನಾಲೆಡ್ಜ್ ಮೀನ್ಸ್ ಜ್ಞಾನ. ಜ್ಞಾನ ಇರಬೇಕು. ಅತಿ ಬುದ್ಧಿವಂತಿಕೆ ಅಂತ ಕರಿತೀವಿ ನಾವು. ಕೆಟ್ಟ ಹವ್ಯಾಸಗಳನ್ನ ಯೋಚನೆ ಮಾಡೋದಕ್ಕಿಂತ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ ಅಂತ ಕರಿತೀವಿ ಗೊತ್ತಾ? ಜ್ಞಾನ, ತಿಳುವಳಿಕೆ. ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್, ಹೊರಗಿನ ಪ್ರಪಂಚದ ಜ್ಞಾನವನ್ನ ನಾವು ಸಂಪಾದನೆಯನ್ನ ಮಾಡಬೇಕು. ಜ್ಞಾನ ಅಂತಕ್ಕಂಥದ್ದು ಇರ್ಬೇಕು. ನೀನ್ ಎಷ್ಟೇ ಓದಿದ್ರು ಕೂಡ ಏನಿರ್ಬೇಕು ನಿನಗೆ? ಸಂಸ್ಕೃತಿ ಇಲ್ಲಂದ್ರೆ ಏನು ಉಪಯೋಗ ಆಯ್ತು? ಹೌದಲ್ವಾ? ನಾವು ಹೆಚ್ಚು ಓದಿದಷ್ಟು ಅಹಂಕಾರವನ್ನ ಬೆಳೆಸ್ಕೋಬಾರ್ದು, ಸಂಸ್ಕೃತಿಯನ್ನ ಬೆಳೆಸ್ಕೋಬೇಕು. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ಸಿನಿಮಾಗಳಲ್ಲಿ ಇದೆ ನೋಡಿರ್ಬೋದು ನೀವು,
ಅದು ಸಿಂಹಾದ್ರಿಯ ಸಿನಿಮಾದಲ್ಲಿ ಅವಳು ಏನು ಓದಿಲ್ಲ ಅನ್ನೋ ಇನ್ನೊಬ್ರು ಬಂದಿರ್ತಾಳು ಅಲ್ವಾ, ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ನಮಗೆ ಎಲ್ಲಾ ಗೊತ್ತಿದ್ರು ಕೂಡ ಸಂಸ್ಕೃತಿ ಇತ್ತು ಅಂದ್ರೆ ನಾವು ಯಾರ ಮುಂದೆನೂ ಕೂಡ ಆ ರೀತಿಯಾಗಿ ಹೇಳ್ತಕ್ಕಂಥದ್ದಲ್ಲ. ಸಂಸ್ಕೃತಿ ಓದೋದು, ಶಿಕ್ಷಣವನ್ನ ಪಡ್ಕೊಳ್ಳೋ ಉದ್ದೇಶ ಏನು? ಸಂಸ್ಕೃತಿಯನ್ನ ಬೆಳೆಸ್ಕೋಬೇಕು, ಗುರು ಹಿರಿಯರಿಗೆ ಬೆಲೆಯನ್ನ ಕೊಡಬೇಕು, ಗೌರವಾನ್ವಿತವಾಗಿ ನಡವಳಿಕೆಯನ್ನು ಹೊಂದಿರಬೇಕು. ಅಹಂಕಾರಕ್ಕೋಸ್ಕರ ನಾವು ನಾವು ಡಿಗ್ರಿ ಓದಿದೀವಿ ಅಂತ ದಿಮಾಕ ಮಾಡ್ತಕ್ಕಂಥದ್ದಲ್ಲ. ಆ ಓದಿಗೆ ತಕ್ಕನಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಇರಬೇಕು. ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ನಾವು ಓದಿದೀವಿ, ಡಿಗ್ರಿ ಓದ್ಬಿಟ್ಟಿದೀವಿ ಅಂತ ಇಟ್ಕೊಂಡು ಬಂದಿರ್ತಾರೆ. ಹೋಗಿ ಯಾರು ದೊಡ್ಡವರು ಹಿರಿಯ ಯಾರು ಕಾಲೇಜ್ ಕಾಲ ಕುಂತ್ಕೊಳ್ಳೋದು, ಇದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ. ಗುರು ಹಿರಿಯರಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಗೌರವವನ್ನು ನಾವೇನ್ ಕೊಡ್ತೀವ ಅದು ತಿಳುವಳಿಕೆ, ಜ್ಞಾನ ಆಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನ ಕಲೆ, ನಮ್ಮ ಮೈಸೂರು ದಸರಾ ಗೊತ್ತಲ್ಲ ನಿಮಗೆ? ಮೈಸೂರು ದಸರಾದಾಗ ಏನ್ ಮಾಡ್ತೀವಿ ನಾವು? ನಾಡಹಬ್ಬ ಅಂತ ಮಾಡ್ತೀವಿ. ಕಲೆ, ನಮ್ಮಲ್ಲಿ ಇರ್ತಕ್ಕಂಥ ಕಲೆ, ಡೊಳ್ಳು ಕುಣಿತ ಆಗಿರ್ಬೋದು, ಜಾನಪದ ಆಗಿರ್ಬೋದು ಅಲ್ವಾ, ಇವೆಲ್ಲವನ್ನೂ ಕೂಡ ಒಳಗೊಂಡಿರ್ತಕ್ಕಂಥದ್ದು ಕಾಣ್ತೀವಿ. ಕಲೆಯ ಹಾಗೇನೆ ನೈತಿಕ ನಿಯಮಗಳು, ಅದು ಹುಟ್ಟಿನಿಂದಲೇ ಬಂದಿರ್ಬೇಕು ನಮಗೆ. ಈಗೇನೆ ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕು, ಇದೇ ರೀತಿಯಾಗಿ ನಾವು ಸಂಸ್ಕೃತಿಯನ್ನ ಬೆಳೆಸ್ಕೋಬೇಕು. ಕಟ್ಟಳೆಗಳು ಅಂತಕ್ಕಂಥವು ಇರಬೇಕಾಗಿರ್ತಕ್ಕಂಥದ್ದು, ನೈತಿಕ ನಿಯಮಗಳು. ಇನ್ನು ಕಾನೂನು ರೂಢಿಗಳು, ಕಾನೂನು ಗೊತ್ತಲ್ಲ ನಮಗೆ, ಲಾ ಅಂತ ನಾವೇನ್ ಕರಿತೀವಿ. ಆ ರೂಢಿ ಸಂಪ್ರದಾಯಗಳನ್ನು ಕೂಡ ನಾವು ಸಂಸ್ಕೃತಿಯಲ್ಲಿ ಅಥವಾ ಮಾನವ ಅಂತಕ್ಕಂಥದ್ದು ಬೆಳೆಸ್ಕೋಬೇಕಾಗಿರ್ತಕ್ಕಂಥದ್ದು. ಇನ್ನ ಸಾಮರ್ಥ್ಯ ಏನಿರ್ಬೇಕು? ಅವೆಲ್ಲವನ್ನ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಮನುಷ್ಯನಲ್ಲಿ ಇರಬೇಕಾಗಿರ್ತಕ್ಕಂಥದ್ದು. ಇನ್ನ ನೈಪುಣ್ಯಗಳನ್ನ ಹೊಂದಿರ್ತಕ್ಕಂಥದ್ದು. ಇನ್ನ ನಾವು ಏನಾಗಿದ್ದೇವೆಯೋ ಅದೇ ಸಂಸ್ಕೃತಿ. ಇವೆಲ್ಲವನ್ನ ಹೊಂದಿರ್ಬೇಕು. ಉತ್ತಮವಾಗಿರ್ತಕ್ಕಂಥ ಜ್ಞಾನ, ಉತ್ತಮವಾಗಿರ್ತಕ್ಕಂಥ ಕಲೆ, ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿ, ಉತ್ತಮವಾಗಿರ್ತಕ್ಕಂಥ ನೈತಿಕ ನಿಯಮಗಳು, ನೈಪುಣ್ಯತೆಗಳನ್ನ ಹೊಂದಿದಾಗ ಮಾತ್ರ ನಾವು ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಹೊಂದಿದೀವಿ ಅಂತ ಅರ್ಥ ಅಲ್ವಾ? ಅವೆಲ್ಲವನ್ನು ನಾವು ಮೀರ್ತೀವಿ ಅಂತಂದ್ರೆ ನಮ್ಮಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿ ಇಲ್ಲ. ಅಸಂಸ್ಕೃತಿ ಅಂತಕ್ಕಂಥದ್ದು ನಾವು ಹೊಂದಿದೀವಿ ಅಂತ ಸಮಾಜದಲ್ಲಿ ಗೊತ್ತಾಗ್ತದೆ. ಅರ್ಥ ಆಯ್ತಲ್ಲ? ಈ ಒಂದು ಸಂಸ್ಕೃತಿ ಅಂತಕ್ಕಂಥ ಪದ ಇಂಗ್ಲಿಷ್ ನಲ್ಲಿ ನಾವು ಕಲ್ಚರ್ ಅಂತ ಕರೆದ್ರೆ ಇದನ್ನ ಅಗ್ರಿಕಲ್ಚರ್ ಮೀನ್ಸ್ ಕೃಷಿಯನ್ನ ಮಾಡುವುದು ಅಥವಾ ವ್ಯವಸಾಯವನ್ನ ಮಾಡುವಂತಕ್ಕಂಥ ಒಂದು ಪದದಿಂದ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನ ಸಂಸ್ಕೃತಿ ಭೌಗೋಳಿಕ ರಚನೆ. ಈಗ ನಮ್ಮ ಕರ್ನಾಟಕ ಇದೆ ಅಂತ ಇಟ್ಕೊಳ್ಳೋಣ. ಕರ್ನಾಟಕ ಭಾರತದಲ್ಲಿ 28 ರಾಜ್ಯಗಳಿದ್ದಾವೆ. 28 ರಾಜ್ಯಗಳಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿ ಇದೆಯಾ? ಇಲ್ಲ. ಕರ್ನಾಟಕದಲ್ಲಿ ಒಂದು ರೀತಿ ಸಂಸ್ಕೃತಿ ಇದೆ, ಆಂಧ್ರದಲ್ಲಿ ಒಂದು ರೀತಿಯ ಸಂಸ್ಕೃತಿ ಇದೆ, ಗುಜರಾತಿಗೆ ಹೋಗಿ ಒಂದು ರೀತಿ, ರಾಜಸ್ಥಾನಕ್ಕೆ ಹೋಗಿ ಒಂದು ರೀತಿ. ಅರ್ಥ ಆಗ್ತಿದೆಯಾ? ಅದನ್ನ ನಾವು ಹೇಳಿರ್ತಕ್ಕಂಥದ್ದೇನು? ಸಂಸ್ಕೃತಿ ಭೌಗೋಳಿಕ ರಚನೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿ. ಭಾಷೆನೂ ಕೂಡ ಒಂದು ಸಂಸ್ಕೃತಿನೇ. ಈಗ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತನಾಡ್ತಾ ಇದ್ದೀವಿ, ಹಾಗಾದ್ರೆ ನಮ್ಮ ಸಂಸ್ಕೃತಿ ಕನ್ನಡ. ಗುಜರಾತಿಗೆ ಹೋಗ್ತೀವಿ, ಅವರೆಲ್ಲ ಸ್ಯಾರಿನ ಉಲ್ಟೆ ಹಾಕೊಳ್ತಾರೆ. ಸ್ಯಾರಿ ಗುಜರಾತ್, ಹರಿಯಾಣ, ರಾಜಸ್ಥಾನ ಉಲ್ಟಾ ಹಾಕಂತ ನೋಡಿದ್ದೀರಾ? ಮಾರ್ವಾಡೀಸ್ ನೋಡಿದ್ದೀರೇನ್ರಿ? ಬಂಗಾಳ ಕಡೆ ಇರ್ತಾರೆ ನೋಡ್ರಿ ಮಾರ್ವಾಡೀಸ್, ಅವ್ರು ನೋಡ್ರಿ ಸ್ಯಾರಿ ಹೆಂಗ್ ಹಾಕೊಂತಾರೆ, ಅಬ್ಸರ್ವ್ ಮಾಡಿದ್ದೀರಾ ಯಾರಾದ್ರು? ಆ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿ ಒಂದೊಂದು ರಾಜ್ಯಕ್ಕೆ. ಅದನ್ನೇ ಅವ್ರು ಹೇಳಿರ್ತಕ್ಕಂಥದ್ದು ಭೌಗೋಳಿಕ ರಚನೆಯ ಆಧಾರದ ಮೇಲೆ ಸಂಸ್ಕೃತಿ ಅಂತಕ್ಕಂಥದ್ದು ಒಳಗೊಂಡಿರುತ್ತೆ. ಇನ್ನ ಪರಂಪರೆ ಅಂದ್ರೇನು? ವಂಶ ಪಾರಂಪರ್ಯ ಅಂತ ಕರಿತೀವಿ ನಾವು. ಹಿಂದಿನಿಂದಲೂ ನಡೆಸಿಕೊಂಡು ಬಂದಿರ್ತಕ್ಕಂಥದ್ದನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು. ಈಗ ನಾವು ಗೌರಿ ಹಬ್ಬ ಬಂತು, ಎಕ್ಸಾಂಪಲ್. ಗೌರಿ ಹಬ್ಬ ಬಂದಾಗ ನಾವೇನ್ ಮಾಡ್ತೀವಿ? ಅಕ್ಕ ತಂಗಿಯರಿಗೆ ಬಾಗಣ ಕೊಡ್ತಕ್ಕಂಥದ್ದು. ಇದು ಪಾರಂಪರ್ಯವಾಗಿ ಬೆಳೆದು ಬಂದಿರ್ತಕ್ಕಂಥದ್ದು. ಹೌದಲ್ವಾ? ನಮ್ಗೆ ಕಷ್ಟನ ಸುಖನ ಏನಿರ್ಲಿ, ಅಕ್ಕ ತಂಗಿಯರನ್ನ ಕರೆ ಕಳಿಸಿ ಅವರಿಗೆ ಮನಸ್ಪೂರ್ವಕವಾಗಿ ನಮ್ಮ ಏನು ತವರು ಮನೆ ಬೆಳಗಲಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ? ಬಾಗಿಣೆಗಳನ್ನ ಕೊಟ್ಟು ಕಳಿಸ್ತೀವಿ. ಇದೀಗ ಮಾಡಿರ್ತಕ್ಕಂಥದ್ದಲ್ಲ, ಪ್ರಾಚೀನ ಕಾಲದಿಂದಲೂ ಬಂದಿರ್ತಕ್ಕಂಥದ್ದು. ದೇವರುಗಳು ಇರ್ತಾರಲ್ಲ, ಆಗಿನಿಂದಲೂ ಬಂದಿರೋದು. ಅದಕ್ಕೆ ಗೌರವ ಮನೆಗೆ ಬರೋದಂದ್ರೇನು? ತವರು ಮನೆಗೆ ಬಂದಿರ್ತಾರೆ ಗೌರವ ಅಂತ ಮಾಡೋದು ಗೌರವ ಹೇಳಲ್ಲ. ಹಂಗೆ ಅಕ್ಕ ತಂಗಿಯರ ಬಂದು ಬಾಗಿಣವನ್ನ ತೆಗೆದುಕೊಂಡು ಹೋಗ್ತಕ್ಕಂಥದ್ದು.
ನಾವು ಅಷ್ಟೇ ಮನೆಯೂ ಕೂಡ ನಾವು ಸ್ಯಾರಿ ತಗೊಂಡ್ಬಂದ್ವಿ, ಆಮೇಲೆ ಎಲ್ಲರಿಗೂ ಕೂಡ ಕಡಗವನ್ನು ಕೊಟ್ಟು ಕಳಿಸಿದೆ ಕಡಗ. ಪ್ರತಿ ಸಾರಿಯೂ ಒಂದೊಂದು ಉಡುಗೊರೆಯನ್ನ ನಮ್ಮ ಮಕ್ಕಳಿಗೆ ನಾವು ಕಳಿಸ್ತೀವಿ. ಇದು ಸಂಸ್ಕೃತಿಯಾಗಿರ್ತಕ್ಕಂಥದ್ದು. ಅದನ್ನೇ ನಾವು ಪರಂಪರೆಯನ್ನ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು. ಮುಂದೆ ನಾವು ಸತ್ತ ಮೇಲೆ ನನ್ನ ಮಕ್ಕಳು, ಅವ್ರು ಸತ್ತ ಮೇಲೆ ಅವ್ರ ಮಕ್ಕಳು. ಅರ್ಥ ಆಯ್ತಿದ್ಯಾ? ಈ ರೀತಿಯಾಗಿ ವಂಶ ಪಾರಂಪರ್ಯವಾಗಿ ಹೋಗ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನ ಒಂದು ವೇಳೆಯಿಂದ ಮತ್ತೊಂದು ಪೀಳಿಗೆ ಅಂದ್ರೆ ಒಂದು ಸಂತತಿ ಅಥವಾ ಪೀಳಿಗೆ ಅಂತಂದ್ರೆ 100 ವರ್ಷ, ತಲೆಮಾರು ಅಂತ ಕರಿತೀವಿ ಗೊತ್ತಾ? ಒಂದು ತಲೆಮಾರು, ಪೀಳಿಗೆಯಿಂದ ಪೀಳಿಗೆ ಅಂತ. ಅರ್ಥ ಆಗ್ತಿದ್ಯಾ? ನೋಡಿ, ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗವಾಗ್ತಕ್ಕಂಥದ್ದು ಯಾವುದು? ಸಂಸ್ಕೃತಿ. ಈಗ ಹಿಂದಿನ ಕಾಲದಿಂದ ಅಜ್ಜ ಅವರೆಲ್ಲ ಏನ್ ಮಾಡ್ಕೊಂಡ್ಬಂದ್ರು, ಈಗ ಹಬ್ಬ ಹರಿದಿನಗಳನ್ನ ಮಾಡ್ತೀವಿ ಅಂತ ನಾವೇ ಮಾಡ್ತೀವಿ. ಏನ್ ಮಾಡ್ತೀವಿ? ಅವ್ರನ್ನೆಲ್ಲರೂ ಕರೆ ಕಳಿಸ್ತೀವಿ ಅಲ್ವಾ? ಈಗ ಸತ್ಯಕಾರ್ಯಂತವನ್ನ ನಾವೇನ್ ಮಾಡ್ತೀವಿ? ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಹಿರಿಯರ ಹಬ್ಬ ಅಂತ ಮಾಡ್ತೀವಿ ನಾವು. ಅವರು ನಾವೆಲ್ಲ ಯುಗಾದಿ ಏನ್ ಮಾಡ್ತೀವಿ, ಕೆಲವರು ದೀಪಾವಳಿ ಏನ್ ಮಾಡ್ತಾರೆ, ಕೆಲವರು ದಸರಾದಲ್ಲಿ ಮಾಡ್ತಾರೆ. ಅವರವರಿಗೆ ಇದಕ್ಕೆ ತಕ್ಕ ನಾವೆಲ್ಲ ಹಿರಿಯರ ಹಬ್ಬವನ್ನು ಯಾವ ಮಾಡ್ತೀವಿ? ಯುಗಾದಿಯ ಸಂದರ್ಭದಲ್ಲಿ ಮಾಡ್ತೀವಿ ನಾವು. ಅದು ವರ್ಗ, ಪೀಳಿಗೆಯಿಂದ ಪೀಳಿಗೆಗೆ ವರ್ಗ ಆಗ್ತಕ್ಕಂಥದ್ದು. ಈಗ ನಮ್ಮ ಅಪ್ಪ ಅಮ್ಮ ಅವ್ರ ಅಜ್ಜ ಅವ್ರ ಅಜ್ಜಿನ ಪೂಜೆ ಮಾಡ್ತಾರೆ, ಸತ್ತೋಗಿರೋಲ್ಲ. ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂತ ಬರ್ತಾ ಇದೀವಿ. ನಾವು ನೆನಪಿದ್ಮೇಲೆ ನಮ್ಮ ಮಕ್ಕಳು, ನಮ್ಮ ಬರೀ ಮಕ್ಕಳು. ಇದು ಏನಾಗುತ್ತೆ? ವಂಶ ಪಾರಂಪರ್ಯ ಅಂದ್ರೆ ಪೀಳಿಗೆಯಿಂದ ಪೀಳಿಗೆಗೆ ಅದು ವರ್ಗಾವಣೆಗೊಳ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ನಾವು ಕಲಿತಿರುವ ಭಾಷೆ, ನಮ್ಮ ಭಾಷೆ ಯಾವುದು? ಕನ್ನಡ ಭಾಷೆ. ನಾವು ಕಲಿತಿರ್ತಕ್ಕಂಥ ಭಾಷೆ ಅಂತಕ್ಕಂಥದ್ದಿದೆ. ಆ ಭಾಷೆ ನಮ್ಮ ಹಿರಿಮೆಯಿಂದ ಬಂದಿರ್ತಕ್ಕಂಥದ್ದು. ಹಿಂದೆ ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮ ಭಾಷೆ ಅಂತಕ್ಕಂಥದ್ದು ರೂಢಿಯಲ್ಲಿದೆ. ಫಾರಿನ್ ನೋಟುಗಳಲ್ಲೂ ಕೂಡ ಕನ್ನಡ ಭಾಷೆ ಅಂತಕ್ಕಂಥದ್ದಿದೆ. ಫಾರಿನ್ ನೋಟ್, ಕರೆನ್ಸಿ ನೋಡಿದಿರಲ್ಲ? ಫಾರಿನ್ ನೋಟ್ ನೋಡಿದ್ದೀರಾ? ಎಲ್ಲಿ ನೋಡಿದ್ರಿ? ಹೌದಾ? ನನ್ನ ಹತ್ರ ಇದ್ದಾವೆ ಫೋಟೋ ಅಲ್ಲ, ರಿಯಲ್ ಅಮೆರಿಕ ದುಡ್ಡು ಇದು, ಅಮೆರಿಕನ್ ಡಾಲರ್. ಹಾಗಾಯ್ತಲ್ಲ, ಅಮೆರಿಕನ್ ಡಾಲರ್ ಅಂತ ಕರಿತೀವಿ. ನಮ್ಮಲ್ಲಿ ಹೇಗೆ ರೂಪಾಯಿ ಅಂತ ಕರಿತೀವೋ ಹಾಗೆ ಅಮೆರಿಕದಲ್ಲಿ ನಡೀತಕ್ಕಂಥವು ಇವು. ಅದಾಯ್ತಲ್ಲ, ಅದೇ ರೀತಿಯಾಗಿ ಇಲ್ಲಿ ನಮ್ಮ ಹಿರಿಮೆ ಅಂತಕ್ಕಂಥದ್ದು ಹಿರಿಯರಿಂದ ನಾವು ಬಂದಿರ್ತಕ್ಕಂಥದ್ದು ಅವನ್ನೆಲ್ಲ ಬೆಳೆಸ್ಕೊಳ್ತಕ್ಕಂಥದ್ದು. ಇನ್ನ ಉಡುಪಿನ ಶೈಲಿ ಬಹಳ ಇಂಪಾರ್ಟೆಂಟ್. ನಮ್ಮ ಸಂಸ್ಕೃತಿ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿ ಅಂತಂದ್ರೆ ನಾವು ತೊಡತಕ್ಕಂಥ ಬಟ್ಟೆಯನ್ನ ಆಧರಿಸಿರುತ್ತೆ. ಹೌದಾ? ನಮ್ಮ ಸಂಸ್ಕೃತಿ ಏನ್ ಹೇಳುತ್ತಪ್ಪ, ನಮ್ಮ ಹೆಣ್ಮಕ್ಳು ಕೈ ತುಂಬ ಬಳೆಯನ್ನು ಹಾಕೋಬೇಕು, ಹೂವನ್ನು ಹಾಕೋಬೇಕು, ಮದುವೆ ಆಗಿರ್ತಕ್ಕಂಥವ್ರು ಸ್ಯಾರಿಯನ್ನು ಹಾಕೋಬೇಕು, ಕಾಲುಂಗುರ ಹಾಕೋಬೇಕು. ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿ. ಹೌದಾ? ಸಂಸ್ಕೃತಿನ ಅಲ್ವಾ? ಆ ಸಂಸ್ಕೃತಿಯನ್ನ ನಾವು ಯಾವ ಮಟ್ಟಕ್ಕೆ ಕಾಪಾಡ್ತಾ ಇದ್ದೀವಿ? ನಮ್ಮ ಉಡುಪುಗಳಿಂದ ಮೇಲೂ ಕೂಡ ನಮ್ಮ ಸಂಸ್ಕೃತಿ ನಿರ್ಧಾರ ಆಗಿರುತ್ತೆ. ಸಮಾಜ ನಮ್ಮನ್ನು ನೋಡ್ತಾ ಇರುತ್ತೆ. ಅವರ ವರ್ತನೆ ಹೇಗಿದೆ, ಅವರ ಉಡುಪುಗಳು, ಡ್ರೆಸ್ ಕೋಡ್ ಅಂತ ನಾವೇನ್ ಕರಿತೀವಿ, ಉಡುಪುಗಳು ಯಾವ ರೀತಿಯಾಗಿದ್ದಾವೆ. ಇವತ್ತಿನ ಉಡುಪುಗಳು ಲೆಕ್ಕ ಹಾಕ್ಬಿಟ್ರೆ ಬಿಡಿ, ನಮ್ಮ ಸಂಸ್ಕೃತಿ ಯಾವ ದಾರಿಯನ್ನು ಹಿಡಿದೀವಿ ಅಂತ ಇವತ್ತಿಗೂ ಕೂಡ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಯಾರಾದ್ರೂ ಏನಾದ್ರು ಕೇಳಿದ್ರೆ ಏನಂತವೆ? ನಿಮ್ಮ ಕಾಲ ಅಲ್ಲ, ನಮ್ಮ ಕಾಲ ಬದಲಾಗಿಲ್ಲ, ನಾವು ಬದಲಾಗಿದೆ. ಇವತ್ತು 3:30 ಗಂಟೆನಾ, ನಾಳೆ 3:30 ಗಂಟೆ ಬರುತ್ತೆ ಇಲ್ಲ? ಕಾಲ ಬದಲಾಗಿದೆಯಾ? ಹಾಗಾದ್ರೆ ಬದಲಾಗಿರ್ತಕ್ಕಂಥವ್ರು ಯಾರು? ನಾವು. ನಮ್ಮ ಸಂಸ್ಕೃತಿ ಚೆನ್ನಾಗಿತ್ತು, ಭಾರತೀಯ ಸಂಸ್ಕೃತಿ. ಬ್ರಿಟಿಷರು 300-400 ವರ್ಷಗಳ ಕಾಲ ಯಾವಾಗ ಭಾರತದಲ್ಲಿ ಆಡಳಿತವನ್ನು ಮಾಡಲಿಕ್ಕೆ ಬಂದ್ರೋ ಅವಾಗ ನಮ್ಮ ಭಾರತೀಯ ಸಂಸ್ಕೃತಿ ಏನಾಯ್ತು? ಪಾಶ್ಚಿಮಾತ್ಯ ಸಂಸ್ಕೃತಿಯಾಗಿ ಕನ್ವರ್ಟ್ ಆಯ್ತು. ಅವ್ರ ಸಂಸ್ಕೃತಿಯನ್ನ ನಾವು ಅಳವಡಿಸ್ಕೊಂಡಿದೀವಿ, ನಮ್ಮ ಸಂಸ್ಕೃತಿನ ಅವ್ರು ಅಳವಡಿಸ್ಕೊಂಡಿದ್ದಾರೆ. ನೋಡಿ, ಇವತ್ತು ನಾವು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಗೊತ್ತಿದೆ ನನಗೆ, ಮತ್ತೆ ಹೇಳೋಂಥ ಅವಶ್ಯಕತೆ ಇಲ್ಲ. ಅವ್ರ ಸಂಸ್ಕೃತಿ ನಾವು ಅಳವಡಿಸ್ಕೊಂಡಿದ್ದೀವಿ. ಇವತ್ತು ಅವ್ರೇನ್ ಮಾಡ್ತಾ ಇದ್ದಾರೆ ಗೊತ್ತಾ? ನಮ್ಮ ಭಾರತೀಯ ಸಂಸ್ಕೃತಿಯ ಸಾಂಪ್ರದಾಯಿಕ ಆಚಾರ ವಿಚಾರಗಳ ಪ್ರಕಾರವಾಗಿ ಇವತ್ತು ವಿವಾಹ ಆಗ್ತಾ ಇದ್ದಾರೆ. ಅವರು ತಾಳಿ ಕಟ್ಸ್ಕೊಳ್ತಾ ಇದ್ದಾರೆ, ಸ್ಯಾರಿ ಹಾಕೊಳ್ತಾರೆ, ಬ್ಯಾಂಗಲ್ಸ್ ಹಾಕೊಳ್ತಾರೆ, ಹೂ ಮುಡ್ಕೊಳ್ತಾರೆ. ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಿ ವಂಶಪಾರಂಪರ್ಯವಾಗಿ ನಾವು ಬಂದಿದ್ರು ಕೂಡ
ನಾವು ಅವನ್ನ ಫಾಲೋ ಮಾಡ್ತಾ ಇಲ್ಲ. ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ ನಾವು. ಅದನ್ನ ಇಲ್ಲಿ ಉಡುಪಿನ ಶೈಲಿ ಈಗ ಹೇಳಿದ್ವಲ್ಲ ನಾವು ಯಾವ ರೀತಿಯಾಗಿರ್ತಕ್ಕಂಥ ಬಟ್ಟೆಗಳನ್ನ ಸಂಸ್ಕೃತಿ ಅಂತಕ್ಕಂಥದ್ದು ಸಮಾಜದಲ್ಲಿ ನಾವು ಬೆಳೆಸ್ಕೋಬೇಕು ಅನ್ನೋದಾದ್ರೆ ಉತ್ತಮವಾಗಿರ್ತಕ್ಕಂಥ ಉಡುಪುಗಳನ್ನು ನಾವು ಧರಿಸ್ಬೇಕು. ಚೂಡಿದಾರ, ಸ್ಯಾರಿ, ಆಮೇಲೆ ಲಂಗದೊಂಗಿ ಈ ತರ. ಅದು ಬಿಟ್ಟು ನಾವೇ ಮಾಡ್ತೀವಿ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ ಅಷ್ಟೇ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಅವು ಫ್ಯಾಷನ್ ಆಗ್ಬಿಟ್ಟಿದ್ದಾವೆ. ಎಲ್ಲ ಕಟ್ಟು ತೂತ ಇರ್ತಕ್ಕಂಥವು. ಅದೇ ಅವಾಗೆಲ್ಲ ತೂತಾಗಿರ್ತಕ್ಕಂಥ ಪ್ಯಾಂಟುಗಳನ್ನ ಬಟ್ಟೆಗಳನ್ನ ಹಾಕೊಂಡ್ರೆ ಬಡವರು ಅಂತಿದ್ವಿ. ಈಗ ಬಡವರು ಮರ್ಯಾದೆಯನ್ನ ಕಾಪಾಡ್ಕೊಳ್ತಾ ಇದ್ದಾರೆ, ಶ್ರೀಮಂತರು ಮರ್ಯಾದೆಯನ್ನ ಕಾಪಾಡ್ಕೊಳ್ತಾ ಇದ್ದಾರೆ. ಅದನ್ನೆಲ್ಲ ಇಲ್ಲಿ ಉಡುಪಿನ ಶೈಲಿ. ನೆಕ್ಸ್ಟ್ ಬರ್ತಕ್ಕಂಥ ಯಾವುದು ಕೇಶ ಶೈಲಿ. ಕೇಶ ಅಂದ್ರೆ ಗೊತ್ತಲ್ಲ ಏನು? ಕೇಶ ಅಂದ್ರೆ ಏನು? ಕೂದಲು. ಯಬ್ಬುಲಿ ಕಟ್ಟಿಗು ಅಲ್ವಾ ಮಾಡ್ತಾ ಇದ್ದೀನಿಲ್ಲ, ಕೆಲ್ಸೋದು ಸೂಪ ಬಾಣ ಬಿಡೋದು ನೋಡಿ ಎಷ್ಟು ಡೀಸೆಂಟ್ ಆಗಿರ್ಬೇಕು. ನಮ್ಮ ಹೆಣ್ಮಕ್ಳು ಬಿಟ್ಬಿಡಿ, ಅವರು ಇನ್ನೇನು ಕೂದಲು ಇರ್ತಾವ, ಅವ್ರು ಔಟಾಗಿರ್ತಕ್ಕಂಥ ಡಿಸೈನ್ ಮಾಡ್ಕೊಂತಾವ. ನಮ್ಮ ಬಾಯಿ ಸಂಗಲ್ಲ, ಎಳ್ಳಿರು ಗುಡ್ಡೆ ಕೆಲ್ಸೋದು ಚೆನ್ನಾಗಿ ಅಕ್ಕ. ಕೇಶರಾಶಿಯಲ್ಲಿ ಬದಲಾವಣೆಗಳು ಇವೆಲ್ಲ ಪ್ರಭಾವ ಯಾವುದರಿಂದ ಬಂದಿದೆ ನೋಡೋಣ? ಸಿನಿಮಾದಿಂದ ಬಂದಿರ್ತಕ್ಕಂಥದ್ದು. ಅವ್ರ ಮಾಡಬಾರ್ದು ಅಂತ ತೋರಿಸಿದ್ರೆ ನಾವೇ ಮಾಡ್ತೀವಿ, ಅದನ್ನೇ ಮಾಡಲ್ಲ ಅಲ್ವಾ? ಕೇಶರಾಶಿ ಅದನ್ನೇ ನಾವು ಹೇಳಿರ್ತಕ್ಕಂಥದ್ದು ಕೇಶ ಶೈಲಿ. ಈಗ ಹೇಳಿದ್ವಲ್ಲ ಡಿಫ್ರೆಂಟ್ ಕಟಿಂಗ್ಸ್. ಉಪೇಂದ್ರ ಪಟೇಲ್ ಬಿಡೋದು, ಇಲ್ಲ ಒಂದ್ಸೆ ಚೆನ್ನಾಗಿ ಕೆಚ್ಚಿ ಕಡೆ ಬಿಡೋದು, ಇಲ್ಲ ಮಧ್ಯದಲ್ಲಿ ಕೆಚ್ಚೋದು. ಇದನ್ನೇ ನಾವೆಲ್ಲ ಕರಿತೀವಿ ಕೇಶ ಶೈಲಿ. ನಿನ್ನೆ MS ಧೋನಿ ಅವರು ಗೊತ್ತಿರ್ಬೇಕು ನಿಮ್ಗೆ. MS ಧೋನಿ ಕ್ರಿಕೆಟ್. MS ಧೋನಿ ಅವರು ನಿನ್ನೆ ಕಟಿಂಗ್ ಮಾಡಿಸಿದಾರಂತೆ. 2 ಲಕ್ಷ ರೂಪಾಯಿ ಕೊಟ್ಟಾರಂತೆ ಕಟಿಂಗ್ ಮಾಡಕ್ಕೆ. 2 ಲಕ್ಷ ರೂಪಾಯಿ ಕಟಿಂಗ್ ಮಾಡಕ್ಕೆ. ಯೋಚನೆ ಮಾಡಿ, ಅಲಂಕಾರಿಕ ಕೇಶರಾಶಿಗಳಿಗೆ ನಾವು ಎಷ್ಟೆಲ್ಲ ಖರ್ಚು ಮಾಡ್ತೀವಿ. ನ್ಯಾಚುರಲ್ ಆಗಿದ್ರೆ ನಾವು ಬರಲ್ಲ. ನಾವು ನೋಡಿ ಯಾವ್ದಾರ ಬೇರೆ ಶೈಲಿ ಇರುತ್ತೆ, ನ್ಯಾಚುರಲ್ ಆಗಿರ್ಬೇಕು ಯಾವಾಗಲೂ ಅಲ್ವಾ? ನ್ಯಾಚುರಲ್ ಆಗಿದ್ರೆ ನೋಡೋಕ್ಕೂ ಕೂಡ ಏನ್ ಸಂಸ್ಕೃತಿ ಅಪ್ಪ ಅನ್ಬೇಕು. ಅದು ಬಿಟ್ಟು ಆ ಕೇಶರಾಶಿಗಳ ವಿನ್ಯಾಸಗಳನ್ನ ನೋಡಿದ್ರೆ ಅಲ್ಲಿ ನೋಡಬಾರ್ದು. ಆ ರೀತಿಯಾಗಿರ್ತಕ್ಕಂಥ ಕೇಶ ವಿನ್ಯಾಸಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನ ಆಹಾರ ಶೈಲಿ, ಆಹಾರ ಪದ್ಧತಿ ಶೈಲಿ ಇವತ್ತಂತೂ ಹಾಳಾಗೋಗಿದೆ ಬಿಡ್ರಿ. ಇಂಥ ಸಂಸ್ಕೃತಿ ಬಂದಿದೆ ಅಂತಂದ್ರೆ ನಾವು ಅನ್ನ ಮುದ್ದೆ ಏನು ತಿನ್ನೋದೇ ಇಲ್ಲ. ಫಾಸ್ಟ್ ಫುಡ್ ಅಲ್ಲಿ ಗೊತ್ತಾಗುತ್ತಲ್ಲ, ಕುಷ್ಕ, ಎಗ್ ರೈಸ್, ಪಾನಿಪುರಿ, ಪಿಜ್ಜಾ, ಬರ್ಗರ್, ಆಮೇಲೆ ಗೋಬಿ. ಫಾಸ್ಟ್ ಫುಡ್ ನಾವು ಎಷ್ಟು ಫಾಸ್ಟ್ ಫುಡ್ ಅನ್ನ ತಿಂತೀವೋ ಅಷ್ಟು ಫಾಸ್ಟ್ ಆಗಿ ಒಗೆಯಾಕ್ಸ್ತೀವಿ. ರಿಯಲ್ ಫ್ಯಾಕ್ಟ್ ನೋಡಿ. ಮುದ್ದೆ ಗೊತ್ತಲ್ಲ ಅಂದ್ರೆ ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಮುದ್ದೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಕರ್ನಾಟಕ, ಆ ಕಡೆ ಉತ್ತರ ಕರ್ನಾಟಕ ಅದನ್ನೆಲ್ಲ ಬಿಡಿ, ಆ ಕಡೆ ಎಲ್ಲ ರೊಟ್ಟಿ. ಈ ಕಡೆ ನಿಮ್ಮ ಹಾಸನ ಸೈಡ್ ಎಲ್ಲ ಬಂದ್ರೆ ಮುದ್ದೆ. ನಮ್ಮ ಚಿತ್ರದುರ್ಗ ಬಂದ್ರು ಮುದ್ದೆ. 24 ಬೆಳಿಗ್ಗೆನೂ ಮುದ್ದೆ, ಮಧ್ಯಾಹ್ನ ಮುದ್ದೆ, ರಾತ್ರಿಗೂ ಮುದ್ದೆನೆ. ನಮಗೆ ಮುದ್ದೆ ಅಂತಾನೆ ಇಷ್ಟ. ಅದು ಅವರ ಸಂಸ್ಕೃತಿ. ಆಹಾರ ಶೈಲಿಯಲ್ಲಿ ಬದಲಾವಣೆ. ಈಗ ಹೇಳಿಲ್ವಾ, ಕುರ್ಕುರಿ ತಿನ್ನೋದು, ಚಿಪ್ಸ್ ತಿನ್ನೋದು, ಫಾಸ್ಟ್ ಫುಡ್ ತಿಂತೀವಿ, ಚಿಂಗಾಮು. ಇವೆಲ್ಲ ಆಹಾರ ಸಂಸ್ಕೃತಿಯನ್ನ ಅಥವಾ ಶೈಲಿಯನ್ನ ಕಲಿಸ್ತಕ್ಕಂಥದ್ದು. ನಾವು ಅಷ್ಟೇ ಅಲ್ಲ, ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಊಟಕ್ಕೆ ಕುತ್ಕೊಳ್ತಕ್ಕಂಥ ರೀತಿ, ಚಕ್ರಮಕ್ಳು ಹಾಕೋಬೇಕು, ಚಾಕೆ ಕೆಳಗೆ ಹಾಕೊಂಡು ಕೂತ್ಕೋಬೇಕು. ಇದು ನಮ್ಗಲ್ಲ. ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಫಾಲ್ ಮೇಲೆ ಹಾಕೊಂಡು ಮೊಬೈಲ್ ಕೈಯಾಗಿ ಹಿಡ್ಕೊಂಡು ಅಲ್ಲ, ಹೌದಲ್ವಾ? ಹೇಗಿದೆ ನಮ್ಮ ಸಂಸ್ಕೃತಿ ಅನ್ನೋದಕ್ಕೆ ಇವತ್ತು ಇದೆಲ್ಲ ಕಾರಣ ಏನು? ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ, ಹೌದಲ್ವಾ? ಹಾಗೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಆಹಾರ ಶೈಲಿ ಕಳ್ಕೊಳ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಇನ್ನ 10 ವರ್ಷಗಳ ಹಿಂದಕ್ಕೆ ಹೋದಾಗ ಇರ್ತಕ್ಕಂಥ ಸಂಸ್ಕೃತಿಗೂ ಈಗಿರ್ತಕ್ಕಂಥ ಸಂಸ್ಕೃತಿಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ವರ್ಷದಿಂದ ವರ್ಷಕ್ಕೆ, ಕಾಲದಿಂದ ಕಾಲಕ್ಕೆ ಸಂಸ್ಕೃತಿಗಳು ಏನಾಗ್ತಾ ಇದ್ದಾವೆ, ಬದಲಾವಣೆಯನ್ನ ಹೊಂದ್ತಾ ಇದ್ದಾವೆ. ಕಾಲ ಆಗಿರುತ್ತೆ,
ಆದ್ರೆ ನಮ್ಮ ಮನಸ್ಸಿನ ಭಾವನೆಗಳು ಏನಾಗ್ತಾ ಇದ್ದಾವೆ, ಬದಲಾಗ್ತಾ ಇರ್ತದೆ. ಇವತ್ತು ಇಡೀ ವಿಶ್ವದಲ್ಲಿನೇ ಹೆಚ್ಚು ಮೊಬೈಲ್ ಅನ್ನ ಭಾರತೀಯರು ಬಳಸ್ತಾ ಇದ್ದಾರೆ. ಭಾರತೀಯರು ಅವಶ್ಯಕತೆನೇ ಇಲ್ಲ. ಫಾರಿನರ್ಸ್ ಹೆಂಗ ಬರ್ತದ್ರೆ ಕೆಲಸ ಮಾಡ್ತಕ್ಕಂಥ ಬಿಸ್ನೆಸ್ ಮಾಡ್ತಕ್ಕಂಥ ಅಷ್ಟೇ ಮೊಬೈಲ್ ಅಡಿಕ್ಟ್ ಆಗಿರೋದು. ನಮ್ಮ ಭಾರತ ಧನಬಾಯಲ್ಲಿ ಕೂಡ ಐಫೋನ್ ನಮ್ಮ 1 ಲಕ್ಷ ಎಷ್ಟು ಅಡಿಕ್ಟ್ ಆಗಿದೀವಿ ಆ ಸಂಸ್ಕೃತಿಗೆ ಅಂತಂದ್ರೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಕಾಲದಿಂದ ಕಾಲಕ್ಕೆ ಬದಲಾದ್ರೂ ಕೂಡ ನಾವೇನ್ ಮಾಡ್ಬೇಕು, ಆ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡಬೇಕಾಗಿರ್ತಕ್ಕಂಥ ಅಲ್ವಾ. ಎಸ್, ಇಷ್ಟು ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು. ಇನ್ನ ಸಾಂಸ್ಕೃತಿಕ ವೈವಿಧ್ಯತೆ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ, ಸಾಂಸ್ಕೃತಿಕ ವೈವಿಧ್ಯತೆ ನಾವು ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಹೋಗೋಣ, ದೊಡ್ಡ ಸಿಟಿ ಹಾಸನಕ್ಕೆ ಹೋಗೋಣ, ಹುಬ್ಳಿ ಧಾರವಾಡಕ್ಕೆ ಹೋಗೋಣ, ದೊಡ್ಡ ದೊಡ್ಡ ನಗರಗಳನ್ನ ಅಷ್ಟೇ ಹೇಳ್ತಾ ಇದ್ದೀನಿ ನಾನೀಗ. ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನಾನೀಗ. ಬೆಂಗಳೂರಿಗೆ ಹೋದ್ರೆ ಅಲ್ಲಿ ಸಂಸ್ಕೃತಿ ಗೊತ್ತಾಗುತ್ತೆ, ಅದನ್ನೇ ಅವ್ರು ಕೊಟ್ಟಿದ್ದಾರೆ ಅಲ್ಲಿ ಅಲ್ವಾ. ನಮ್ಮ ಎಲ್ಲಾ ಮಹಿಳಾ ಮಣಿಗಳು ಕೂಡ ಜೀನ್ಸ್ ಪ್ಯಾಂಟು, ಟಿ ಶರ್ಟು ಅಲ್ವಾ, ಅದಕ್ಕೆ ಅವ್ರು ಕೊಟ್ಟಿರೋದು. ನಾವು ಕರ್ನಾಟಕದ ರಾಜ್ಯದಲ್ಲಿ ಬೆಂಗಳೂರಿಗೆ ಹೋದ್ರೆ ಅಲ್ಲಿ ಪುರುಷ ಯಾರು ಮಹಿಳೆಯರು ಯಾರು ಅಂತ ಗೊತ್ತಾಗಲ್ಲ. ಅಷ್ಟೇ ಅಲ್ಲ, ಭಾಷೆ ಈಗ ಕರ್ನಾಟಕ ಅಂದ್ಮೇಲೆ ಕನ್ನಡ ಮಾತನಾಡಬೇಕು. ಬೆಂಗಳೂರಿಗೆ ಹೋದ್ರೆ ಹಲವಾರು ಭಾಷೆಗಳಿದ್ದಾವೆ. ಹಿಂದಿ ಇದೆ, ಇಂಗ್ಲಿಷ್ ಇದೆ, ಕನ್ನಡ ಇದೆ, ತಮಿಳು ಇದೆ, ಮತ್ತೆ ತೆಲುಗು ಇದೆ. ಹಲವಾರು ಭಾಷೆಗಳನ್ನು ಆಡ್ತಕ್ಕಂಥ ಜನರನ್ನ, ವಿವಿಧ ವೈವಿಧ್ಯತೆಯನ್ನ ಕಾಣ್ತಕ್ಕಂಥ ಜನರನ್ನ ನಾವು ರಾಜಧಾನಿ ಬೆಂಗಳೂರಲ್ಲಿ ಕಾಣ್ತೀವಿ. ಅದೇ ನಮ್ಮ ಹಳ್ಳಿಗೆ ಈಗ ಕಮಲಾಪುರಕ್ಕೆ ಹೋಗೋಣ, ಒಂದೇ ತರನೇ ಇರೋದಲ್ಲ ಹಳ್ಳಿ ಜನ ಅಲ್ವಾ. ಈಗ ನಗರ ಪ್ರದೇಶಗಳ ಸುಂಡ್ರಗಾಡಿನೂ ಕೂಡ ಗ್ರಾಮೀಣ ಪ್ರದೇಶಕ್ಕೆ ಬೀಸ್ಬಿಟ್ಟಿದೆ. ಗ್ರಾಮೀಣ ಪ್ರದೇಶದ ಸಂಸ್ಕೃತಿನೂ ಕೂಡ ಇವತ್ತೇನಾಗ್ತಾ ಇದೆ, ಹಾಳಾಗ್ತಾ ಇದೆ ಅಲ್ವಾ. 10 ದಿನ ಜಾತ್ರೆ ಮಾಡ್ತಕ್ಕಂಥ 2 ದಿನಕ್ಕೆ 3 ದಿನಕ್ಕೆ ಹೋಗಿತ್ತು. ಮದುವೆ ಫಂಕ್ಷನ್ ಮಾಡ್ಬೇಕಂತಂದ್ರೆ ತಿಂಗಳುಗಟ್ಟಲೆ ಮಾಡ್ತಾರೆ. ಈಗೇನಿಲ್ಲ, 2 ದಿನ ಫಿನಿಶ್. ಸಂಪ್ರದಾಯಗಳೇ ಇಲ್ಲ. ಆಗಿನ ಕಾಲದಲ್ಲಿ ಒಂದು ಹೆಣ್ಣನ್ನು ಹುಡುಕ್ಬೇಕಂದ್ರೆ 10 ಇಂದ 20 ಜೊತೆ ಸ್ಲಿಪ್ಪರ್ ಚಪ್ಪಲಿ ಸವಿದಿದ್ವಂತೆ. ಅವಾಗ ಲೈಫ್ ಲಾಂಗ್ 3 ವರ್ಷ ಜೊತೆಗಿರೋ. ಈಗ ಏನಿಲ್ಲ, ಎಲ್ಲ ಆನ್ಲೈನ್ ಅಲ್ಲೇ ಮದುವೆ. ನಾನು ನಿಜವಾಗ್ಲೂ ನೋಡಿನಿ, ಆನ್ಲೈನ್ ಅಲ್ಲೇ ಮದುವೆ ಆಗಿರ್ತಕ್ಕಂಥದ್ದು, ಆನ್ಲೈನ್ ಅಲ್ಲೇ ಎಂಗೇಜ್ಮೆಂಟ್ ಮಾಡಿರ್ತಕ್ಕಂಥದ್ದು, ಆನ್ಲೈನ್ ಅಲ್ಲೇ ಡೈವೋರ್ಸ್ ಆಗಿರ್ತಕ್ಕಂಥದ್ದು ಕೂಡ ನಾನು ನೋಡಿದ್ದೀನಿ. ಇದು ರಿಯಲ್ ಫ್ಯಾಕ್ಟ್. ಇದು ಆನ್ಲೈನ್ ಅಲ್ಲಿ ತಾಳಿ ಕಟ್ಟಿದ್ದಾರೆ ಹುಡುಗಿ, ನಿಜ ನಿಜ. ಆನ್ಲೈನ್ ಅಲ್ಲಿ ಎಂಗೇಜ್ಮೆಂಟ್ ಆಗಿದೆ. ಈಗ ಅಮೆರಿಕದಾಗಿ ನಾನು ಬರಕ್ಕಾಗಲ್ಲ ಅಲ್ವಾ. ಈ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ನಾವು ಇಂಥ ಒಂದು ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಕರ್ನಾಟಕದಲ್ಲೂ ಕೂಡ ಈ ಒಂದು ಸಂಸ್ಕೃತಿ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನ ವಿವಿಧ ಜನಾಂಗದವರು ಕರ್ನಾಟಕದಲ್ಲಿ ವಿವಿಧ ಜನಾಂಗದವರು ಇದ್ದಾರೆ. ಹೇಳಿದ್ವಲ್ಲ ನಾವು, ಆಂಧ್ರದಿಂದ ಬಂದಿದ್ದಾರೆ, ತಮಿಳುನಾಡಿಂದ ಬಂದಿದ್ದಾರೆ, ಕೇರಳದಿಂದ ಬಂದಿದ್ದಾರೆ, ಪಂಜಾಬಿಂದ ಬಂದಿದ್ದಾರೆ, ಹರಿಯಾಣ, ಎಲ್ಲಾ ಕಡೆಯಿಂದ ಕೂಡ ಬಂದಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಇನ್ನ ವಿವಿಧ ಭಾಷೆಗಳು ಈಗ ಹೇಳಿದ್ವಲ್ಲ ನಾವು, ಕನ್ನಡ ಮಾತಾಡೋರಿದ್ದಾರೆ, ತೆಲುಗು ಮಾತಾಡೋರಿದ್ದಾರೆ, ತಮಿಳು ಮಾತಾಡ್ತಾರೆ, ಮಲಯಾಳಿ ಮಾತಾಡ್ತಾರೆ, ತುಳು ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಇಂಗ್ಲಿಷ್ ಮಾತಾಡ್ತಾರೆ. ಎಲ್ಲಾ ಭಾಷೆಗಳನ್ನು ಕೂಡ ನಾವು ಇಲ್ಲಿ ಕಾಣ್ತೀವಿ. ಇನ್ನ ಹಲವಾರು ಜನರನ್ನು ಕೂಡ ನಾವು ಕಾಣ್ತೀವಿ. ಹಾಗೇನೆ ಇಲ್ಲಿ ಯಾವುದೇ ಸಮಾಜದಲ್ಲಿ ಒಂದೇ ರೀತಿಯ ಸಂಸ್ಕೃತಿ ಇರಲು ಸಾಧ್ಯವಿಲ್ಲ. ಯಾವುದೇ ಸಮಾಜದಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿ. ಈಗ ನಾವು ಕರ್ನಾಟಕದವರು, ನಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿ. ಈಗ ಕರ್ನಾಟಕದಲ್ಲಿನೇ ಮುಸ್ಲಿಮರಿದ್ದಾರೆ, ಅವ್ರದೇ ಆಗಿರ್ತಕ್ಕಂಥ ಸಂಸ್ಕೃತಿ ಇದೆ. ನೋಡಿ, ಅವ್ರು ಕಾಯ್ಕೊಂಡಿರ್ತಾರೆ, ಅವ್ರು ಯಾರಿಗೂ ಕೂಡ ಮುಖವನ್ನು ತೋರಿಸಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೇಕಾರೆ ಅವ್ರ ಸಂಸ್ಕೃತಿ ಬೇರೆ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನ ನಾವು ಗಮನಿಸ್ತಾ ಇದ್ದೀವಿ. ಅದನ್ನೇ ಯಾವುದೇ ಸಮಾಜದಲ್ಲಿ ಒಂದೇ ರೀತಿಯ ಸಂಸ್ಕೃತಿಯನ್ನ ನಾವು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಆ ಒಂದು ಸಮಾಜಕ್ಕೆ ತಕ್ಕಂತೆ ಅವ್ರದೇ ಆಗಿರ್ತಕ್ಕಂಥ ಸಂಸ್ಕೃತಿ ಮಾರ್ಪಡಿಸ್ಕೊಂಡ್ರಿ ಅವರೆಲ್ಲ ಮುಸ್ಕಾರ್ಕೊಂಡಿರ್ತಾರೆ. ನೋಡಿರ್ಬೋದು, ಈಗ ಯಾವ ಮುಸ್ಲಿಮ್ಸ್ ತಗೊಂಡ್ರೆ ಅವರು ಬುರ್ಕಾ ಹಾಕೊಂಡಿರ್ತಾರೆ. ನಮ್ಮ ಹೆಣ್ಮಕ್ಳು ತಗೊಂಡ್ರೆ ನಾವು ಸ್ಯಾರಿಯನ್ನ ಹಾಕೊಳ್ತಕ್ಕಂಥದ್ದು ಮಾಮೂಲಿ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನ ಹೊಂದಿರ್ತಕ್ಕಂಥ. ಇನ್ನ
ಜೀವನ ವಿಧಾನ ಆಧರಿಸಿದ ಸಂಸ್ಕೃತಿ. ಜೀವನ ವಿಧಾನ ಆಧರಿಸಿರ್ತಕ್ಕಂಥ ಸಂಸ್ಕೃತಿ ಹೇಗಿರುತ್ತೆ ಸಂಸ್ಕೃತಿ? ಈಗ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಯಾಗಿರ್ತಕ್ಕಂತಹ ಒಂದು ಮಹಿಳೆ ಹೀಗೆ ಇರ್ಬೇಕು, ಮುತ್ತೈದೆ ಅಂತ ಕರೀತೀವಿ. ಹೇಗಿರ್ಬೇಕಾಗಂದ್ರೆ ಸರಿಯಾಗಿ ಇರಬೇಕು, ಹೂವಾಗಿರ್ಬೇಕು, ಬ್ಯಾಂಗಲ್ ಹಾಕೊಂಡಿರ್ಬೇಕು, ಆಮೇಲೆ ತಾಳಿ ಇರಬೇಕು, ಕಾನೂನು ಇರಬೇಕು. ಇವತ್ತೇನಾಗಿದೆ ಕುಂಕುಮ ಇರಬೇಕು. ಇವತ್ತೇನಾಗಿದೆ ಮಗಲ ಸರ ಬಿಚ್ಚಿಡೋದು, ಕಾಮನ್ ಆಗಿರ್ತಕ್ಕಂಥ ಸರಗಳನ್ನ ಹಾಕೋದು. ಬ್ಯಾಂಗಲ್ ಇರಲ್ಲ, ಹೂವು ಇರಲ್ಲ, ಮನೆಗೆ ಕುಂಕುಮ ಇರಲ್ಲ, ಮದುವೆ ಆಗಿರುತ್ತೆ, ಮಕ್ಕಳಾಗಿರುತ್ತೆ, ಕಾಲುಂಗ್ರ ಇರಲ್ಲ, ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಸಿಟಿಯಲ್ಲಿ ಆಟಾಡ್ತಿರ್ತಾವೆ. ಹಾಗಾಗಿ ಇದು ನಮ್ಮ ಭಾರತೀಯ ಸಂಸ್ಕೃತಿನ, ಹಾಗಾಗಿ ನಾವು ಸಂಸ್ಕೃತಿಯನ್ನ ಉಳಿಸ್ತಾ ಇದ್ದೀವ. ಮುಂದಿನ ಪೀಳಿಗೆಗೆ ನಾವು ಕೊಡ್ತಕ್ಕಂಥದ್ದು ಏನು? ನಾವೆಲ್ಲ ಯೋಚನೆ ಮಾಡ್ಬೇಕು. ಆ ಸಂಸ್ಕೃತಿ ಅಂದ್ರೆ ಇಡೀ ಪ್ರಪಂಚದಲ್ಲಿನೇ 212 ದೇಶಗಳಿವೆ. ಪ್ರಪಂಚದಲ್ಲಿ ಎಷ್ಟಿದಾವೆ? 212 ದೇಶಗಳು ಪ್ರಪಂಚದಲ್ಲಿ. ಇಡೀ ವಿಶ್ವದಲ್ಲಿ 212 ದೇಶಗಳಲ್ಲಿ ವಿಶ್ವದಲ್ಲಿನೇ ಅತ್ಯುತ್ತಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಭಾರತದಲ್ಲಿ ಬಿಟ್ಟರೆ ಇನ್ನು ವಿಶ್ವದ ಯಾವ ರಾಷ್ಟ್ರಗಳಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ವಿಶ್ವದ ಅರ್ಥ ಆಯ್ತಲ್ಲ? ಅಂತ ಸಂಸ್ಕೃತಿ ಇರ್ತಕ್ಕಂಥ ಭಾರತ ವಿಶ್ವಗುರುವಾಗಿರ್ತಕ್ಕಂಥದ್ದು. ವಿಶ್ವಗುರು ಅಂತ ಯಾಕೆ ಕರಿತೀವಿ? ಇಡೀ ವಿಶ್ವಕ್ಕೆ ನಾವು ಯೋಗವನ್ನ ಕಲಿಸ್ಕೊಟ್ಟಿದ್ವಿ. ಇಡೀ ನಮ್ಮ ಸಂಸ್ಕೃತಿಯನ್ನ ವಿದೇಶದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದೀವಿ? ನಮ್ಮ ಸಂಸ್ಕೃತಿಯನ್ನ ಇವತ್ತು ನಾವೇ ನಮ್ಮ ಕೈಯಾರೆ ಕೊಲ್ತಾ ಇದ್ದೀವಿ. ಅದಕ್ಕೆ ಪೀಳಿಗೆಯಿಂದ ಪೀಳಿಗೆಗೆ ಅದು ವರ್ಗಾವಣೆ ಆಗ್ಬೇಕು. ಹೀಗೆ ಇರಬೇಕು, ಹೀಗೆ ಬದುಕಬೇಕು, ಹೀಗೆ ಗುರು ಹಿರಿಯರಿಗೆ ನಾವು ಗೌರವವನ್ನು ಕೊಡಬೇಕು ಅಂತಕ್ಕಂಥ ಒಂದು ಸಂಸ್ಕೃತಿ ಅದು ಕಂಟಿನ್ಯೂ ಆಗ್ತಾ ಇರಬೇಕು. ಇನ್ನ ನೋಡಿ, ಪ್ಯಾಂಟು ಶರ್ಟ್ ಈಗ ಹೇಳಿದ್ವಿ, ಪ್ಯಾಂಟು ಶರ್ಟ್ ಇಂಗ್ಲಿಷ್ ಭಾಷೆ, ಕನ್ನಡ ಬರುತ್ತೆ. ಇವತ್ತಿನವರೆಗೂ ನಾನು ಎಲ್ಲೋದ್ರೂ ಯಾವತ್ತು ಇಂಗ್ಲಿಷ್ನಾಗ ಏನೂ ಕೇಳಲ್ಲ, ಕನ್ನಡದಲ್ಲೇ ಭಾಷೆ. ಈಗ ಫೋನ್ಗಳು ಹಿಂದಿ ಇಂಗ್ಲಿಷ್ನ ಮಾತಾಡ್ತಿರ್ತಾರ, ಬರ್ತಿರ್ತಾರ ಕಂಪ್ನಿಗೂ ಅವು ಇವು ಏನಕ್ಕ. ಅವಾಗ ಏನ್ ಹೇಳ್ತೀನಿ ಗೊತ್ತಾ, ನಾನು ಕನ್ನಡ ಗೊತ್ತಿದ್ದು ಕನ್ನಡ ಮಾತಾಡ್ತೀನಿ, ಇಲ್ಲ ಫೋನ್ ಕಟ್ ಮಾಡ್ರಿ ಅಂತ. ಬಂಕಿಗೆ ಹೋದ್ರು ಎಷ್ಟು? 200 ರೂಪಾಯಿ. ಅಂಗಡಿಗೆ ಹೋದ್ರು ಎಷ್ಟು? ಇನ್ನು ಕೆಲವರು ನಾವು ಓದಿದೀವಿ ಅಂತ ಸ್ಟ್ಯಾಂಡರ್ಡ್ ಹೌ ಮಚ್. ನಿಜ, ನಾನು ಒಬ್ಬ MLA ಹತ್ರ, DC ಹತ್ರ ಎಲ್ಲೇ ಹೋಗ್ಲಿ, ಒಬ್ಬ ಪ್ಯೂರ್ ರೈತನಾಗೆ ಹೋಗ್ತೀನಿ. DC ಹತ್ರನೂ ಹೋಗಿದ್ದೀನಿ, ಪಂಚಾಯತ್ಗೆ ಹೋಗಿದ್ದೀನಿ. ಬಟ್ ನಾನ್ ಎಜುಕೇಶನ್ ಇಷ್ಟ ಅಂತ ಅವ್ರಿಗೆ ಗೊತ್ತಿಲ್ಲ. ಓಕೆ, ಒಬ್ಬ MLA ಹತ್ರ ಹೋಗಿದ್ದೆ, ಸಂಸ್ಕೃತಿ ಪ್ರಕಾರಕ್ಕೆ ಹೋಗಿದ್ದೆ. ಮೊನ್ನೆ ನಾನು ಓದಿರ್ತಕ್ಕಂಥ ಶಾಲೆಗೆ ಹೋಗಿದ್ದೆ, ಒಂದು ದಾಖಲೆ ತರಬೇಕಾಗಿತ್ತು. ನನ್ನನ್ನ ನಮ್ಮ ಸಂಸ್ಥೆಯ ಟೀಚರ್ ಅಂತ ಕೂಡ ಕಂಡುಹಿಡಿಯಕ್ಕಾಗಲಿಲ್ಲ. ನಾನು ಓದಿರ್ತಕ್ಕಂಥ ಹೈಸ್ಕೂಲಿಗೆ ಹೋಗಿದ್ದೆ, ದಾಖಲೆ ಕೊಡ್ರಿ ಅಂತ. ಆ ಟೀಚರ್ ಅಂತಲೂ ಕೂಡ ಅವ್ರಿಗೆ ಹೇಳಿದ್ರು. ಇದು ಸಂಸ್ಕೃತಿಯನ್ನ ಕಾಪಾಡ್ತಕ್ಕಂಥದ್ದು ಅಂತಂದ್ರೆ, ಅಹಂಕಾರ ಅಂತಕ್ಕಂಥದ್ದನ್ನ, ನಮ್ಮ ಸಂಸ್ಕೃತಿಯನ್ನ ಹೇಗಿದೆ ಅನ್ನೋದನ್ನ ಅದು ತೋರಿಸುತ್ತೆ. ಹಾಗಾಗಿ ಪ್ಯಾಂಟ್ರಿ ಶರ್ಟ್ ಇಂಗ್ಲಿಷ್ ಭಾಷೆ, ನಮ್ಮ ಆಡು ಭಾಷೆ ಯಾವ್ದಿರುತ್ತೋ ಆ ಭಾಷೆ ಕಲಿಬಾರ್ದು ಅಂತಲ್ಲ, ಬೇರೆ ಭಾಷೆಗಳನ್ನ. ಫಸ್ಟ್ ನಮ್ಮ ಭಾಷೆಗೆ ಗೌರವವನ್ನು ಕೊಡ್ಬೇಕು ಅಲ್ವಾ? ಅದು ಒಂದು ಸಂಸ್ಕೃತಿನೇ. ಈಗ ಬೆಳಗಾಂ ಇದೆಯಲ್ಲ, ಬೆಳಗಾಂ ಗೊತ್ತಲ್ಲ, ಬೆಳಗಾಂ ಕೇಳಿದಿರಾ? ಅದನ್ನ ಮಹಾರಾಷ್ಟ್ರಕ್ಕೆ ಕೊಡ್ಬೇಕು ಅಂತ ಕರ್ನಾಟಕದವರು ನವೆಂಬರ್ ತಿಂಗಳು ಬಂದಲ್ಲಿ ನಾವು ಅಲ್ಲಿ ಬಾವುಟಗಳನ್ನ ಹಾರಿಸ್ತೀವಿ. ಹಬ್ಬ, ನಾಡ ಹಬ್ಬವನ್ನ ಆಚರಣೆ ಮಾಡ್ತೀವಿ. ನವೆಂಬರ್ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ನೋಡ್ರಿ. ನಾವು ಮಾಡಿದೀರಾ? 8 ವರ್ಷ ಕನ್ನಡ ರಾಜ್ಯೋತ್ಸವ ಮಾಡಿದ್ರ? ಅದು ಭಾಷಾಭಿಮಾನ. ಆ ಭಾಷೆಯನ್ನ ನಾವು ಕಲಿಬಾರ್ದು ಅಂತ ಅಲ್ಲ, ಕಲಿಬೇಕು ಎಲ್ಲ ಭಾಷೆಯನ್ನ. ಆದ್ರೆ ಗೌರವವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮಾತೃಭಾಷೆ. ಅರ್ಥ ಆಯ್ತಾ? ಆ ರೀತಿಯಾಗಿ ನನಗೆ ಒಂದು ಸರಿ ಎಲ್ಲಿ ಅನುಭವ ಆಗಿತ್ತು ಅಂತಂದ್ರೆ, ಒಂದ್ಸರಿ ಬೆಂಗಳೂರಿಗೆ ಹೋಗಿದ್ದೆ. ನಾನು PUC ಡಿಗ್ರಿ ಇದ್ದಂತ ಸಂದರ್ಭದಲ್ಲಿ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋದಾಗ BMTC ಬಸ್ ಹತ್ಕೊಂಡು ಹೋದೆ, ವಿಜಯನಗರಕ್ಕೆ ಹೋಗ್ಬೇಕಾಗಿತ್ತು. ಒಬ್ಬ ತಮಿಳಿಯನ್ ಸರ್ ಬಂದು ಬಸ್ ಕಂಡಕ್ಟರ್ ಟಿಕೆಟ್ ಕೇಳಬೇಕಾಗಿತ್ತು. ತಮಿಳಲ್ಲಿ ಮಾತಾಡ, ತಮಿಳಲ್ಲಿ ಆಚೆ ಹೊಡೆದಂಗೆ ತಪ್ಪಿದ್ರು ಕಂಡಕ್ಟರ್. ನಮ್ಮನ್ನ ತಾನೇ ತಿಂತಿರೋದು, ನಮ್ಮ ನೀರು ತಾನೇ ಕುಡಿತಿರೋದು, ನಮ್ಮ ದುಡ್ಡಲ್ಲೇ ತಾನೇ ನೀವು ಜೀವನ ಮಾಡ್ತಿರೋದು. ಇಷ್ಟೆಲ್ಲ ಇದ್ಮೇಲೆ ನಿಮ್ಮ ಭಾಷೆ ಕನ್ನಡ ಕಲಿ.
ಇದಕ್ಕೆ ಒಂದು ಸಂಸ್ಕೃತಿ ಅನ್ನೋದಕ್ಕೆ ಒಂದು ಸಿನಿಮಾ ಇದೆ, ಯಾವ್ದಪ್ಪ ಅಂತಂದ್ರೆ ವೀರ ಕನ್ನಡಿಗ ಅಂತ ಹೇಳಿ. ಪುನೀತ್ ರಾಜ್ಕುಮಾರ್ ಅವರು ಒಂದು ವೀರ ಕನ್ನಡಿಗ ಅಂತ ಸಿನಿಮಾ ಇದೆ. ಆ ಸಿನಿಮಾವನ್ನ ನೋಡಿದ್ರೆ ಭಾಷಾಭಿಮಾನ ಅಂತಕ್ಕಂಥದ್ದು ಹೇಗಿದೆ, ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದು ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಈ ತರ ಹಲವಾರು ಚಿತ್ರಗಳು ಇರ್ತವೆ, ನಾವು ಅಬ್ಸರ್ವ್ ಮಾಡ್ಬೇಕು ಅಷ್ಟೇ. ಅರ್ಥ ಆಯ್ತಲ್ಲ? ಹಾಗೇನೆ ಇಲ್ಲಿ ಭಾಷೆ ಅಂತಕ್ಕಂಥದ್ದು ಇನ್ನ ಬ್ರಿಟಿಷರಿಂದ ಬಂದಿರತಕ್ಕಂಥದ್ದು ನಮಗೆ ಗೊತ್ತಿದೆ. ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನಮಗೆ ಗೊತ್ತು. ಅವ್ರು ನಮಗೆ ಬಂದು ಆಡಳಿತವನ್ನು ಮಾಡಿದ್ರು, ಭಾಷೆಯನ್ನು ನಮ್ಮ ಮೇಲೆ ಏರಿ ಹೋಗಿರ್ತಕ್ಕಂಥದ್ದು. ಇನ್ನ ನೂರಾರು ಬುಡಕಟ್ಟು ಜನಾಂಗಗಳಿದ್ದಾವೆ. ಬುಡಕಟ್ಟು ಜನಾಂಗಗಳು ಗೊತ್ತಾ? ಕಾಡಿನಲ್ಲಿ ವಾಸ ಮಾಡ್ತಾರೆ, ಅವ್ರದೇ ಆಗಿರ್ತಕ್ಕಂಥ ಸಂಸ್ಕೃತಿ. ನೀವು ಮಾರಿಗುಡಿ ಸಿನಿಮಾ ನೋಡಿರ್ಬೋದು, ಮಾರಿಗುಡಿ ಸಿನಿಮಾ ನಾವು ವಿಚಾರ ಮಾಡ್ತೀವಿ, ಇಲ್ಲ ಅಂತಲ್ಲ. ನಮ್ಮ ನಾಲೆಡ್ಜ್ ಬೇಕಾಗಿರ್ತಕ್ಕಂಥ ವಿಷಯಗಳನ್ನ ಅಷ್ಟೇ ತಗೊಳ್ತೀವಿ ನಾವು. ಅದೇಂತಲ್ಲ ಕಾಡಿ ಜನರು ಅಂತ ಕರಿತೀವಿ ಗೊತ್ತಾ? ಕಾಡು ಜನರು ಕಾಡಿನಲ್ಲಿ ವಾಸ ಮಾಡ್ತಿರ್ತಾರೆ ನೋಡಿ. ಮೊನ್ನೆ ಯಾವ್ದೊಂದು ಸಲಗ ಒಂದು ಸಿನಿಮಾ ಬಂದಿದ್ದು, ಸಲಗದಲ್ಲಿ ಅವರು ಒಂದು ಹಾಡನ್ನ ಹಾಡಿದಾರೆ ನೋಡಿ. ಬುಡಕಟ್ಟು ಜನಾಂಗದವರು ನೋಡಿರ್ತೀರಾ, ಗೊತ್ತಿಲ್ಲ. ಇವತ್ತಿನ ಪೇಪರ್ ಅಲ್ಲೂ ಕೂಡ ಒಂದಿದೆ, ಬುಡಕಟ್ಟು ಜನಾಂಗದ ಮೊಟ್ಟ ಮೊದಲ ಭಾರತದ ಇತಿಹಾಸದಲ್ಲಿ ಒಬ್ಬ ಬುಡಕಟ್ಟು ಜನಾಂಗದ ಒಬ್ಬ ವಿದ್ಯಾರ್ಥಿ IAS ಪಾಸ್ ಮಾಡಿದ್ದಾನೆ. IAS ಅವರಿಗೆ ಜ್ಞಾನ ಅಂತ ಎಜುಕೇಶನ್ ಇರಲ್ಲ, ಅಲ್ಲಿ ಶಿಕ್ಷಣ ಇರಲ್ಲ, ಗ್ರಂಥಗಳು ಇರಲ್ಲ, ಕಾಡ್ನಾಗ ಇರೋದು ಅಷ್ಟೇ. ಅವರು ಅವ್ರದ್ದಾಗಿರ್ತಕ್ಕಂಥ ಸಂಸ್ಕೃತಿ ನೋಡಿರ್ಬೋದು. ಇಲ್ಲೆಲ್ಲ ಲವ್ ಇಸ್ಕೊಳ್ಳೋದು, ಮಣಿಗಳನ್ನ ಹಾಕೊಳ್ಳೋದು, ಬಟ್ಟೆ ಅರ್ಧಮರ್ಧ ಕಾಡ ಜನ ಹೆಂಗಿರ್ತಾರೆ ನೋಡಿರ್ಬೋದು. ಅಂತ ಒಬ್ಬ ವಿದ್ಯಾರ್ಥಿ ಒಂದು ಮೇನ್ ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ದಾನೆ, ಮೊಟ್ಟ ಮೊದಲ ಬಾರಿ. ಅದು ಸಾಧನೆ ಅಲ್ವಾ? ಆ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ನಾವು ಬೆಳೆಸ್ಕೋಬೇಕು, ಬುಡಕಟ್ಟಿದ್ದಾರೆ ಅಂತ. ಇನ್ನು ಸಾವಿರಾರು ಜಾತಿಗಳಿದ್ದಾವೆ ಅಲ್ವಾ? ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ, ಹಲವಾರು ಜಾತಿ ಧರ್ಮಗಳು ಅವ್ರದೇ ಆಗಿರ್ತಕ್ಕಂಥ ಒಂದೊಂದು ಸಂಸ್ಕೃತಿಯನ್ನು ನಾವು ಕಾಣ್ತೀವಿ. ಹಲವಾರು ಜನಾಂಗದವರು ಇರ್ತಕ್ಕಂಥದ್ದು ಕೂಡ ನಾವು ಕಾಣ್ತೀವಿ. ಇನ್ನ ನೂರಾರು ಭಾಷೆಗಳಿದ್ದಾವೆ ನಮ್ಮ ಇದರಲ್ಲಿ ಅಲ್ವಾ? ಭಾಷೆಗಳಿದ್ದಾವೆ. ಹಾಗೆಯೇ ವೈವಿಧ್ಯವಾಗಿರ್ತಕ್ಕಂಥ ಸಂಸ್ಕೃತಿ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇನ್ನು ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ, ಸಂವಿಧಾನ ಸಮಾನತೆಯನ್ನು ನೀಡಿರ್ತಕ್ಕಂಥದ್ದು, ಈಕ್ವಾಲಿಟಿ, ಎಲ್ಲಾ ಧರ್ಮಗಳಿಗೆ ಸರ್ವಧರ್ಮ ಸಮಾನತೆ ಅಂತ ಕರಿತೀವಿ ನಾವು ಅಲ್ವಾ? ಎಲ್ಲಾ ಧರ್ಮದವರಿಗೆ ಆದ್ಯತೆಯನ್ನು ಕೊಟ್ಟಿವಿ. ಹಿಂದೂ ಇದಾರ, ಮುಸ್ಲಿಮ್ಸ್ ಇದಾರ, ಆಮೇಲೆ ಬೌದ್ಧರಿದಾರ, ಜೈನರಿದಾರ, ಕ್ರಿಶ್ಚಿಯನ್ಸ್ ಇದಾರ, ಸಿಖ್ರಿದಾರ, ಎಲ್ಲಾ ಜನಾಂಗಗಳಿಗೂ ಕೂಡ ನಾವು ಆದ್ಯತೆಯನ್ನು ಕೊಟ್ಟಿರೋದ್ರಿಂದ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ, ನಾವೆಲ್ಲರೂ ಒಂದೇ ಭಾರತೀಯರು ಅಂತಕ್ಕಂಥ ಒಂದು ಇಲ್ಲಿ ಜಾತಿ ಧರ್ಮ ಭೇದ ಭಾವ ಅಂತಕ್ಕಂಥದ್ದಿಲ್ಲ, ಎಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವನೆಯನ್ನ ನಾವು ಬೆಳೆಸ್ಕೋಬೇಕು. ಇನ್ನ ಆಚಾರ ವಿಚಾರಗಳು ಗೊತ್ತಿದೆ ನಮಗೆ, ಅದೇ ಉಡುಪು ಉಡುಗೆಗಳು ತೊಡುಗೆಗಳು ಅಂತ ನಾವೇನ್ ಕರಿತೀವಿ, ಅವುಗಳನ್ನ ಒಳಗೊಂಡಿರ್ತವೆ. ಅರ್ಥಾಯ್ತಲ್ಲ? ಇಷ್ಟು ಸಂಸ್ಕೃತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿಯವರೆಗೆ ಅಧ್ಯಯನವನ್ನು ಮಾಡಿದ್ದೀವಿ. ಧನ್ಯವಾದ.